ಇವತ್ತಿನ ಒಂದು ವಸ್ತು ವಿಷಯ ಸಾಮಾಜಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥದ್ದು ಸ್ಕೀಮಾ. ಸ್ಕೀಮಾ ಆ, ಈ ಒಂದು ಕಾನ್ಸೆಪ್ಟ್ ಬರುವಂತದ್ದು ಸಂಜ್ಞಾನದ ಹಿನ್ನೆಲೆಯ ಒಳಗೆ. ಸ್ಕೀಮಾ ಅನ್ನೋದು ನಾವು ಹೇಗೆ ನಮ್ಮ ವ್ಯಕ್ತಿಯ ಸಂಜ್ಞಾನ ಸಮಾಜದೊಂದಿಗೆ, ಕುಟುಂಬದೊಂದಿಗೆ, ಅದರ ಹಿನ್ನೆಲೆಯಲ್ಲಿ ಹೇಗೆ ತನ್ನನ್ನು ತಾನು ಆರ್ಗನೈಸೇಷನ್ ಮಾಡ್ಕೊಳ್ಳುತ್ತೆ, ಸಂಘಟನೆಯನ್ನು ಮಾಡ್ಕೊಳ್ಳುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಪೂರ್ವಪರ ಮಾಹಿತಿಗಳು, ಸಮಾಜದೊಂದಿಗೆ ಸಮಾಜದ ವ್ಯಕ್ತಿಗಳ ಜೊತೆ ಇರ್ತಕ್ಕಂತಹ ಪೂರ್ವಪರ ಮಾಹಿತಿಗಳು ಹೇಗೆ ನಮ್ಮನ್ನು ನಾವು ಸಂಘಟನೆಗೊಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಸ್ಕೀಮಾ ಅಂತ ಕರಿಬಹುದು. ಸಂಜ್ಞಾನ ಅಂತ ಅಂದ್ರೆ, ಸಾಮಾಜಿಕ ಸಂಜ್ಞಾನ ಅಂತ ಅಂದ್ರೆ, ಸೊ ಕಳೆದ ತರಗತಿನಲ್ಲಿ ಅದ್ರ ಬಗ್ಗೆ ನಾವು ವಿಶದವಾಗಿ ನಾವು ಮಾತಾಡಿದೀವಿ. ಸೊ ಸಾಮಾಜಿಕ ಸಂಜ್ಞಾನ ಅಂತ ಅಂದ್ರೆ, ಸೊ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ವಸ್ತು ವಿಷಯಗಳು, ಮಾಹಿತಿಗಳು ಸಮಾಜದೊಂದಿಗೆ, ಅವರ ಒಬ್ಬ ವ್ಯಕ್ತಿಯೊಂದಿಗೆ ಅಥವಾ ಸಮಾಜದ ಸಮುದಾಯದೊಂದಿಗೆ. ಸೊ ಏನು ಒಂದು ಸಮುದಾಯ ಅಥವಾ ಒಬ್ಬ ವ್ಯಕ್ತಿ ಹೇಗೆ ಸಾಮಾಜಿಕ ಸನ್ನಿವೇಶದಲ್ಲಿ ಪ್ರತಿಕ್ರಿಯೆಗಳನ್ನ ಕೊಡಬಹುದು, ಹಾಗೂ ಹೇಗೆ ವಿಷಯಗಳನ್ನ ವ್ಯವಸ್ಥಿತವಾಗಿ ಆರ್ಗನೈಸೇಷನ್ ಮಾಡ್ಕೋಬಹುದು, ಸಂಘಟನೆಗೊಳಿಸ್ಕೋಬಹುದು. ಈ ಎಲ್ಲ ಒಂದು ಎಕ್ಸ್ಪೆಕ್ಟೇಷನ್ಸ್, ನಿರೀಕ್ಷೆಗಳು ಇರುತ್ತೆ. ಸೊ ನಾವು ಈಸಿಲಿ ಒಂದು ಪ್ರಿಡಿಕ್ಟ್ ಮಾಡಬಹುದು, ಮಾಹಿತಿಯನ್ನ ಪ್ರಿಡಿಕ್ಟ್ ಮಾಡಬಹುದು. ಈ ವ್ಯಕ್ತಿ ಈ ರೀತಿಯಾದಂತಹ ವರ್ತನೆಗಳನ್ನ ಇಂತಹ ಸನ್ನಿವೇಶದಲ್ಲಿ ವ್ಯಕ್ತಪಡಿಸ್ತಾನೆ, ಅಥವಾ ಅದೇ ವ್ಯಕ್ತಿ ಬೇರೆ ಸನ್ನಿವೇಶದಲ್ಲಿ ಅಥವಾ ಬೇರೆ ಗುಂಪಿನ ಸಮುದಾಯದ ಜನರೊಂದಿಗೆ ಆತ ವರ್ತಿಸ್ತಕ್ಕಂತಹ ಒಂದು ವರ್ತನೆ ಪ್ಯಾಟ್ರನ್ನು ಬದಲಾಗುತ್ತೆ. ಕಾಗ್ನಿಟಿವ್ ಥಾಟ್ ಪ್ರೊಸೆಸ್ಗಳು ಸಿಚುವೇಶನ್ ಇಂದ ಸಿಚುವೇಶನ್ಗೆ, ಓಕೆ, ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸೊ ಹೇಗೆ ವಿಭಿನ್ನ ಆಗುತ್ತೆ ಅಥವಾ ಆಸ್ ಇಟ್ ಈಸ್ ಇರುತ್ತಾ. ಸೊ ಎಲ್ಲ ಒಂದು ಪ್ರಿಡಿಕ್ಟ್ ಮಾಡುವಂತಹ ಒಂದು ಸನ್ನಿವೇಶಗಳು ನಮಗೆ ನಮ್ಮ ಸಂಜ್ಞಾನದಲ್ಲಿ ಬಂದು ಕೂತ್ಕೊಂಡಿರುತ್ತೆ. ಅಂದ್ರೆ ಸಂಘಟನೆ ಮಾಡ್ಕೊಂಡಿರ್ತೀವಿ. ಓಕೆ, ಸೊ ಈ ವ್ಯಕ್ತಿ ಹೀಗೆ, ಈ ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ತಾನೆ. ಸೊ ಈ ವ್ಯಕ್ತಿ ಹೀಗೆ, ಸೊ ಯಾವುದೇ ಸಿಚುವೇಶನ್ ಅಲ್ಲಿ ಯಾವುದೇ ವ್ಯಕ್ತಿಯಲ್ಲಿ ನೇರವಾಗಿ ಮಾತಾಡ್ತಾನೆ, ಇರೋ ವಿಷಯಗಳನ್ನ ಮಾತಾಡ್ತಾನೆ. ಸೊ ಕೆಲವೊಂದು ಜನರಲೈಸೇಷನ್ ಅನ್ನ ಮಾಡ್ಬಿಡ್ತೀವಿ. ಓಕೆ, ಸೊ ಈ ಒಂದು ಜನರಲೈಸೇಷನ್ ಅನ್ನ ನಾವು ಮಾಡಬೇಕು ಅನ್ನೋದೇ ಆದ್ರೆ, ಸೊ ನಮಗೆ ಈಗಾಗಲೇ ಕೆಲವೊಂದು ಅನುಭವಗಳು ಆಗಿರುತ್ತೆ. ಅನುಭವಗಳು ಅನ್ನೋದೇ ಆದ್ರೆ, ಸೊ ಇದು ಸಾಮಾಜಿಕ ಸಂಜ್ಞಾನ. ಅಂತಹ ಅನುಭವದ ಮಾಹಿತಿಗಳು ನಮ್ಮ ಸಂಜ್ಞಾನದಲ್ಲಿ ಈಗ ಆಲ್ರೆಡಿ ರಿಜಿಸ್ಟರ್ ಆಗಿರುತ್ತೆ. ರಿಜಿಸ್ಟರ್ ಆಗಿರುವಂತಹ ಮಾಹಿತಿಗಳನ್ನ ಆ ವ್ಯಕ್ತಿಗಳು ಆ ಸಂದರ್ಭಗಳಿಗೆ ತಕ್ಕಂತೆ ಹೇಗೆ ವರ್ತನೆಗಳನ್ನ ಮಾಡ್ತಾರೆ, ಸೊ ಹೇಗೆ ಒಬ್ಬ ವ್ಯಕ್ತಿಯ ಸಂಜ್ಞಾನ ಸೊ ಈ ರೀತಿಯಾಗಿ ಬರಬಹುದು, ವ್ಯಕ್ತವಾಗಬಹುದು ಅನ್ನೋ ಒಂದು ಪ್ರಿಡಿಕ್ಟ್ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನ ನಾವು ಸ್ಕೀಮಾ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ಓಕೆ, ಸೊ ಸ್ಕೀಮಾ ಆಬ್ವಿಯಸ್ಲಿ ಎಲ್ಲರಲ್ಲೂ ಇರುತ್ತೆ. ಸೊ ನಮ್ಮ ಒಂದು ಸ್ಕೀಮಾ, ಸೊ ಇನ್ನೊಬ್ಬರ ಸ್ಕೀಮಾ ಕಂಪ್ಲೀಟ್ ಆಗಿ ಇದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಡಿಫ್ರೆಂಟ್ ಆಗಿರುತ್ತೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಸ್ಕೀಮಾ ಏನಿರುತ್ತೆ, ಸೊ ಅದೇ ರೀತಿಯಾದಂತಹ ಅಭಿಪ್ರಾಯಗಳು ಮತ್ತೊಬ್ಬ ವ್ಯಕ್ತಿನಲ್ಲಿ ಅಥವಾ ಒಂದು ಸಮುದಾಯದ ಅಥವಾ ಒಂದು ಕುಟುಂಬದ ಎಲ್ಲರೊಂದಿಗೂ ಸಹ ಅದೇ ರೀತಿಯಾದಂತಹ ಒಂದು ಸ್ಕೀಮಾ ವ್ಯಕ್ತ ಆಗ್ಬೇಕು ಅನ್ನೋದು ಏನಿಲ್ಲ. ಅವರ ಪರ್ಸೆಪ್ಷನ್, ಅವ್ರಿಗೆ ಇರ್ತಕ್ಕಂಥ ಹಿನ್ನೆಲೆ ಮಾಹಿತಿಗಳು, ಓಕೆ, ಒಂದು ಪ್ರಿಜುಡಿಸ್ ಇರಬಹುದು, ಕೆಲವೊಂದು ಬಾರಿ ಬಯಾಸ್ಗಳು ಇರಬಹುದು. ಓಕೆ, ಸೊ ಸಮಾಜವನ್ನ ನಾವು ಹೇಗ್ ನೋಡ್ತೀವಿ, ಸಮಾಜ ನಮ್ಮನ್ನ ಹೇಗ್ ನೋಡುತ್ತೆ. ಓಕೆ, ಸೊ ಅದಕ್ಕೆ ಬರ್ತಕ್ಕಂಥ ಕೆಲವೊಂದು ಸಹಾಯ ಮಾಡುವಂತಹ ಕೆಲವೊಂದು ವಿಷಯಗಳು ಯಾವ್ಯಾವ, ಆ ವಿಷಯಗಳನ್ನು ಹೇಗೆ ಸಂಘಟನೆಗೊಳಿಸ್ಕೊಳ್ತಾರೆ. ಸೊ ಅಥವಾ ಯಾವ ವ್ಯಕ್ತಿಯ ವರ್ತನೆಗಳನ್ನ ಯಾವ ಆಧಾರದ ಮೇಲೆ ನಾವು ಕ್ಯಾಟಗರೈಸೇಷನ್ ಮಾಡ್ಕೊಳ್ತೀವಿ, ವಿಂಗಡಣೆ ಮಾಡ್ಕೊಳ್ತೀವಿ. ಓಕೆ, ಸೊ ಈ ಎಲ್ಲ ಅಂಶಗಳು ಈ ನಮ್ಮಲ್ಲಿ ಇರ್ತಕ್ಕಂಥ ಸ್ಕೀಮ್ ಆದ ಮೇಲೆ ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಸಾಮಾಜಿಕ ಸಂಜ್ಞಾನದ ಮೇಲೆ ಪ್ರಭಾವಗಳನ್ನ ಬೀರುತ್ತೆ. ಸೊ ಅದರ ಆಧಾರದ ಮೇಲೆ ವ್ಯಕ್ತಿ ಕೆಲವೊಂದು ವ್ಯಕ್ತಿಯ ವ್ಯಕ್ತಿತ್ವಗಳನ್ನ, ಓಕೆ, ಈ ಪರ್ಸೋನಾಗಳನ್ನ ಅಥವಾ ಅವರಲ್ಲಿ ಇರ್ತಕ್ಕಂಥ ಕೆಲವೊಂದು ಗುಣಲಕ್ಷಣಗಳು ಸೊ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನಾವು ಸುಲಭಕ್ಕೆ ಅಂದಾಜುಗೊಳಿಸಬಹುದು. ಓಕೆ, ಸೊ ಸಾಮಾನ್ಯವಾಗಿ ನಾವೇನಂತ ಕರಿಬಹುದು, ನಮ್ಮ ಸಮಾಜದೊಂದಿಗಿನ ಸಂವಹನ ಈ ಹಿಂದೆ ಸಮಾಜದ ಜನರು ಹೇಗೆ ವರ್ತಿಸಿದರು ಎನ್ನುವುದರ ಮೇಲೆ ನಮ್ಮ ನಿರೀಕ್ಷೆಗಳು ನಿಲ್ಲುತ್ತವೆ. ಓಕೆ, ಸೊ ನಮ್ಮ ಯೂಶಲಿ ನಾವು ಏನೋ ಒಂದು ಕಮ್ಯುನಿಕೇಶನ್ ಮಾಡ್ಕೊಳ್ತೀವಿ, ಒಬ್ಬ ವ್ಯಕ್ತಿ ಜೊತೆಗೆ ನಾವು ಒಂದು ಮಾತುಕತೆಗಳನ್ನ ಆರಂಭಿಸ್ತೀವಿ.
ಆ ಮಾತುಕತೆ ಆರಂಭಿಸೋದು ಹೇಗೆ ಶುರುವಾಗುತ್ತೆ ಅನ್ನೋದೇ ಆದ್ರೆ, ಸೊ ಈ ಹಿಂದೆ ಆ ವ್ಯಕ್ತಿ ನಮ್ಮ ಜೊತೆ ಹೇಗೆ ನಡ್ಕೊಂಡಿದ್ದಾನೆ, ನಮ್ಮ ಜೊತೆ ಹೇಗೆ ವರ್ತಿಸಿದಾನೆ, ಸೊ ಅದರ ಆಧಾರದ ಮೇಲೆ ಸೊ ಈ ರೀತಿಯಾದಂತಹ ವರ್ತನೆಗಳನ್ನ ತೋರಿಸಬಹುದು ಅನ್ನೋ ಒಂದು ನಿರೀಕ್ಷೆಯ ಮೇಲೆ ನಾವು ಫರ್ದರ್ ಆ ವ್ಯಕ್ತಿಯೊಂದಿಗೆ ನಾವು ಕಮ್ಯುನಿಕೇಶನ್ ಅನ್ನ ಸಾಧಿಸ್ತೀವಿ ಅಥವಾ ವರ್ತನೆಗಳನ್ನ ವ್ಯಕ್ತಪಡಿಸ್ತೀವಿ. ಓಕೆ, ಸೊ ಕೆಲವೊಂದು ಎಲ್ಲೋ ಒಂದು ನಮ್ಮ ನೋಯಿಂಗ್ಲಿ ಅಥವಾ ಕಾನ್ಶಿಯಸ್ ಮೈಂಡ್ ಅಲ್ಲೋ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲೋ ಕೆಲವೊಂದು ಮಾಹಿತಿಗಳು ನಮ್ಮಲ್ಲಿ ಶೇಖರಣೆ ಆಗಿರುತ್ತೆ, ಎಲ್ಲೋ ಒಂದ್ ಕಡೆ ಕೂತಿರುತ್ತೆ ನಮ್ಮ ನಮ್ಮ ಜ್ಞಾನದಲ್ಲಿ. ಓಕೆ, ಸೊ ಅಂತ ಮೂಮೆಂಟ್ಗೆ ಸೊ ಯಾವ ರೀತಿಯಾಗಿ ಅವರು ಒಂದು ಸಿಚುವೇಶನ್ ಅನ್ನ ಸಂದರ್ಭಗಳನ್ನ ಅನಲೈಸ್ ಮಾಡಬಹುದು, ಹೇಗೆ ನಮಗೆ ರಿಪ್ಲೈ ಕೊಡಬಹುದು. ಓಕೆ, ಕೆಲವೊಂದು ಇಂಡಿವಿಜುವಲ್ ಆಗಿದ್ದಾಗ ಯಾವ ರೀತಿಯಾದಂತ ರಿಪ್ಲೈ ಕೊಡಬಹುದು, ಸಮೂಹದೊಂದಿಗೆ ಅಥವಾ ಸಮೂಹ ಇದ್ದಂತ ಸಂದರ್ಭದಲ್ಲಿ ನಮಗೆ ಒಂದು ಒಂದು ನಿರ್ದಿಷ್ಟವಾದ ಪ್ರಚೋದನೆಗೆ ಹೇಗೆ ಪ್ರತಿಕ್ರಿಯೆಗಳನ್ನ ಕೊಡಬಹುದು. ಸೊ ಈ ಎಲ್ಲಾ ಮಾಹಿತಿಗಳನ್ನ ನಾವು ಪ್ರಿಡಿಕ್ಟ್ ಮಾಡಬಹುದು, ನಿರೀಕ್ಷೆಗಳನ್ನ ಇಟ್ಕೋಬಹುದು. ಓಕೆ, ಸೊ ಇದನ್ನ ನಾವು ಸ್ಕೀಮಾ ಅಂತ ನಾವು ಕರಿತೀವಿ. ಅಂದ್ರೆ ನಮ್ಮ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸಂಜ್ಞಾನ ಏನಿರುತ್ತೆ, ಹೇಗೆ ಒಬ್ಬ ವ್ಯಕ್ತಿಯನ್ನ ನೋಡಬಹುದು, ಅಳಿಬಹುದು, ವ್ಯಕ್ತಿಯ ಮಾಹಿತಿಗಳನ್ನ ನಾವು ಪಡೆದುಕೋಬಹುದು ವ್ಯಕ್ತಿಯಿಂದ. ಸೊ ಇದೆಲ್ಲದೂ ಸಹ ಈ ಸ್ಕೀಮಾ ಕಾನ್ಸೆಪ್ಟ್ ಅಲ್ಲಿ ಬರುವಂತದ್ದು. ಸೊ ನಮ್ಮ ಸಂಜ್ಞಾನದ ರಚನೆ ಸಾಮಾಜಿಕ ಪ್ರಪಂಚದಿಂದ ಅನೇಕ ಬಗೆಯ ನಿರೀಕ್ಷೆಗಳು, ಅನೇಕ ಬಗೆಯ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡಿರ್ತೀವಿ ಸಾಮಾಜಿಕ ಪ್ರಪಂಚದಿಂದ, ಸೋಷಿಯಲ್ ವರ್ಲ್ಡ್ ಇಂದ. ಓಕೆ, ಅದರ ರಚನೆ ಏನಾಗಿರುತ್ತೆ, ಸಂಜ್ಞಾನದ ರಚನೆ, ಜ್ಞಾನ ಮತ್ತು ಸಾಮಾಜಿಕ ಮಾಹಿತಿಗಳು ವ್ಯವಸ್ಥಿತವಾಗಿ ಸಂಘಟನೆಗೊಳಿಸಲು ಸಹಾಯ ಮಾಡುತ್ತದೆ. ಇದನ್ನೇ ಸ್ಕೀಮಾ ಅಂತ ಕರೀತಾರೆ. ಓಕೆ, ಸೊ ನಮ್ಮಲ್ಲಿ ಇರ್ತಕ್ಕಂಥ ಹಲವಾರು ಮಾಹಿತಿಗಳು ನಮ್ಮಲ್ಲಿ ಶೇಖರಣೆ ಆಗಿರುತ್ತೆ, ಹಲವಾರು ಸಂದರ್ಭಗಳಲ್ಲಿ ಆಗಿರ್ತಕ್ಕಂಥ ಅನುಭವಗಳು ನಮ್ಮ ಸ್ಮೃತಿ ಜಾಲದಲ್ಲಿ ತನ್ನದೇ ಆದಂತಹ ಒಂದು ಸ್ಥಾನವನ್ನ ಪಡ್ಕೊಂಡಿರ್ತವೆ, ಗಟ್ಟಿಗೊಡ್ಕೊಂಡಿರ್ತವೆ, ಸ್ಟ್ರಾಂಗ್ ಆಗಿ ಅದು ರಿಜಿಸ್ಟರ್ ಆಗಿರುತ್ತೆ, ಎನ್ಕೋಡ್ ಆಗ್ಬಿಟ್ಟಿರುತ್ತೆ. ಓಕೆ, ಸೊ ಸ್ಟ್ರಾಂಗ್ ಆಗಿ ಏನು ರಿಜಿಸ್ಟರ್ ಆಗಿರುತ್ತೆ, ಕೆಲವೊಂದು ಅನುಭವಗಳು, ಕೆಲವೊಂದು ಸಿಚುಯೇಷನ್ಸ್ಗಳು, ಅದನ್ನ ಈ ಸ್ಕೀಮಾ ಕೆಲವೊಂದು ಬಾರಿ ಸ್ಕೀಮಾದ ಮೇಲೆ ತನ್ನದೇ ಆದಂತ ಪ್ರಭಾವಗಳನ್ನು ಬೀರುತ್ತೆ. ಅದೇ ಸ್ಕೀಮಾಗೆ ಕಾರಣನೂ ಸಹ ಆಗುತ್ತೆ. ಓಕೆ, ಸೊ ನಮ್ಮ ಕಾನ್ಸೆಪ್ಟ್, ಸೊ ಇನ್ನೊಬ್ರು ಕಾನ್ಸೆಪ್ಟ್, ಒಂದು ಆಬ್ಜೆಕ್ಟ್ ಬಗ್ಗೆ ಅಥವಾ ಒಂದು ನೇಷನ್ ಬಗ್ಗೆ ಇರ್ತಕ್ಕಂಥ ಆಟಿಟ್ಯೂಡ್, ಅಥವಾ ಒಂದು ಸಮಾಜದ ಬಗ್ಗೆ ಇರ್ತಕ್ಕಂಥ ಒಂದು ಆಟಿಟ್ಯೂಡ್, ಅಥವಾ ಒಬ್ಬ ವ್ಯಕ್ತಿ ಮೇಲೆ ಇರ್ತಕ್ಕಂಥ ಆಟಿಟ್ಯೂಡ್. ಓಕೆ, ಒಂದು ಸಂಘದ ಮೇಲೆ, ಸಂಘಟನೆಯ ಮೇಲೆ, ಅಥವಾ ಸಂಘಟನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯ ಮೇಲೆ ಸೊ ಹೇಗೆ ಬದಲಾಗ್ತಾ ಹೋಗುತ್ತೆ. ಓಕೆ, ಸೊ ಉದಾಹರಣೆಗೆ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ದೇಶದ ಬಗ್ಗೆ. ಓಕೆ, ದೇಶದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಆದ್ರೆ ಇಲ್ಲಿರ್ತಕ್ಕಂಥ ಕೆಲವೊಂದು ಕಸ್ಟಮ್ಸ್ ಅದು ಇದು ಅನ್ನೋ ತರ ಅದ್ರ ಬಗ್ಗೆ ನಮಗೆ ಹೆಚ್ಚಿನ ಏನೋ ಅದರಲ್ಲಿ ಇರ್ತಕ್ಕಂಥ ನಮ್ಮ ಆಟಿಟ್ಯೂಡ್ಗಳು, ಬದಲಾವಣೆಗಳು ಬೇರೆ ಬೇರೆ ಆಗ್ಬಹುದು. ಅಥವಾ ಅಲ್ಲಿ ಆಡಳಿತ ಮಾಡುವಂಥವ್ರ ಮೇಲೆ, ಇನ್ಫ್ಲೂಯೆನ್ಸ್ ಮಾಡುವಂಥವ್ರ ಮೇಲೆ ಸೊ ಬೇರೆ ಬೇರೆ ರೀತಿಯಾದಂತಹ ಒಂದು ವಿಭಿನ್ನವಾದಂತಹ ಅನುಭವಗಳನ್ನ ನಮಗೆ ಹೊಂದಿರಬಹುದು. ಈ ಎಲ್ಲಾ ಮಾಹಿತಿಗಳನ್ನ ನಾವು ವ್ಯವಸ್ಥಿತವಾಗಿ ಸಂಘಟನೆಗೊಳಿಸಲು ಕೆಲವೊಂದು ಅಂಶಗಳು ಸಹಾಯವಾಗುತ್ತವೆ. ಇದನ್ನೇ ಸ್ಕೀಮಾ ಅಂತ ಕರೀತಾರೆ. ಸ್ಕೀಮಾದಲ್ಲಿ ಅನೇಕ ವಿಧಗಳಿದೆ. ಓಕೆ, ಸೊ ಯಾವ್ಯಾವ ರೀತಿಯಾದಂತಹ ಸ್ಕೀಮಾಸ್ಗಳು, ವ್ಯಕ್ತಿಯ ಪರ್ಸನ್ಸ್ ಸ್ಕೀಮಾ ಅಂತ ಕರೀತಾರೆ, ಸೆಲ್ಫ್ ಸ್ಕೀಮಾ, ಸ್ವ ಸ್ಕೀಮಾ, ಗ್ರೂಪ್ ಸ್ಕೀಮಾ, ಸಂಗತಿ ಸ್ಕೀಮಾ, ಮತ್ತೆ ಪಾತ್ರ ಸ್ಕೀಮಾ. ಸೊ ಈ ರೀತಿಯಾಗಿ 5 ವಿಭಿನ್ನ ಸ್ಕೀಮಾಸ್ಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಪ್ರಮುಖವಾಗಿ ವ್ಯಕ್ತಿಯ ಸ್ಕೀಮಾ, ಸೊ ಪರ್ಸನ್ ಸ್ಕೀಮಾ. ಸೊ ಹೇಗೆ ಒಬ್ಬ ವ್ಯಕ್ತಿಯ ಮೇಲೆ ಇರ್ತಕ್ಕಂಥ ಸ್ಕೀಮಾ ಹೇಗೆ ಪಾತ್ರವನ್ನ ವಹಿಸುತ್ತೆ, ಅದ್ರ ಗುಣಲಕ್ಷಣಗಳೇನು ಅನ್ನೋದನ್ನ ನಾವು ನೋಡೋದೇ ಆದ್ರೆ, ಸೊ ವ್ಯಕ್ತಿಯ ಆಂತರಿಕ ಗುಣಲಕ್ಷಣಗಳ ಆಧಾರದ ಮೇಲೆ ಆತನ ವ್ಯಕ್ತಿತ್ವವನ್ನು ನಿರ್ಧರಿಸುವ ಪ್ರಯತ್ನಗಳನ್ನ ಮಾಡ್ತೇವೆ. ಇದು ವ್ಯಕ್ತಿಯ ಸ್ಕೀಮಾಕ್ಕೆ ಒಂದು ಬಹು ಮುಖ್ಯವಾದಂತಹ ಒಂದು ಅಂಶ. ಓಕೆ, ಸೊ ಒಬ್ಬ ವ್ಯಕ್ತಿ ಮೇಲೆ ಇರ್ತಕ್ಕಂಥ ಸ್ಕೀಮಾ, ಆ ವ್ಯಕ್ತಿ ಯಾರಾಗಿರ್ಬಹುದು, ನಮ್ಮ ಓಕೆ ಒಬ್ಬ ಸ್ನೇಹಿತ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಅಥವಾ ಫಾದರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಅಥವಾ ಇನ್ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಡಾಟರ್ ಆಗಿರ್ಬೋದು, ಸನ್ ಆಗಿರ್ಬೋದು. ಓಕೆ, ಸೊ ಅಥವಾ ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು. ಸೊ ಯಾವುದೇ ಒಬ್ಬ ವ್ಯಕ್ತಿ
ಆತನ ಆಂತರಿಕದಲ್ಲಿರ್ತಕ್ಕಂಥ ಅಂತಹ ವ್ಯಕ್ತಿಯ ಆಂತರಿಕದಲ್ಲಿರ್ತಕ್ಕಂಥ ಗುಣಲಕ್ಷಣಗಳ ಆಧಾರದ ಮೇಲೆ ಆತನ ವ್ಯಕ್ತಿತ್ವವನ್ನ, ಸೊ ಈ ರೀತಿ ಅಂದ್ರೆ ವ್ಯಕ್ತಿತ್ವ ಅಂತಾರೆ ಎಕ್ಸ್ಟ್ರಾವರ್ಟ, ಇಂಟ್ರಾವರ್ಟ, ಆಂಬಿವರ್ಟ. ಓಕೆ, ಸೊ ಯಾವಾಗ್ಲೂ ಸೈಲೆಂಟ್ ಆಗಿರ್ತಾನೆ. ಸೊ ಕೆಲವೊಂದು ಈ ಸ್ಕೀಮಾ ಹೆಂಗೆ ವರ್ಕ್ ಮಾಡುತ್ತೆ ಅಂತ ಅನ್ನೋದೇ ಆದ್ರೆ, ಸೊ ಕೆಲವೊಂದು ಡಿಸೈಡ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಈ ರೀತಿಯಾದಂಥ ಗುಣಲಕ್ಷಣಗಳು ಹೊಂದಿರೋರೆಲ್ಲ ಒಂದು ಕ್ಯಾಟಗರಿ. ಓಕೆ, ಸೊ ಯಾಕೆ ಮಾಡ್ತಾ ಇದ್ದಾನೆ, ಯಾವ ಸಂದರ್ಭದಲ್ಲಿ ಮಾಡ್ತಾ ಇದ್ದಾನೆ, ಸೊ ಆ ಥರದ್ದೆಲ್ಲ ನಾವು ಸಂಕ್ಷಿಪ್ತವಾಗಿ ನೋಡ್ಲಿಕ್ಕೆ ಹೋಗೋದಿಲ್ಲ ಕೆಲವೊಂದು ಬಾರಿ. ಸೊ ಕೆಲವೊಂದು ಗುಣಲಕ್ಷಣಗಳ ಆಧಾರದ ಮೇಲೆ ಆತನ ವ್ಯಕ್ತಿತ್ವವನ್ನು ನಾವು ನಿರ್ಧರಿಸೋ ಪ್ರಯತ್ನ ಮಾಡ್ತೇ ಹೋಗ್ತೀವಿ. ಓಕೆ, ಸೊ ಇಂಟ್ರೋವರ್ಟೇ ಆಗಿರ್ಬೋದು, ಪರ್ಸನಾಲಿಟಿ ಟ್ರೈಟ್ ಕೆಲವೊಂದು ಅಸೆಸ್ಮೆಂಟ್ಗಳ ಮುಖಾಂತರ ನಾವು ನೋಡೋದಾದ್ರೆ, ಆದ್ರೆ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ತುಂಬಾ ಮಾತಾಡುತ್ತಾ ಇರಬಹುದು, ಅಥವಾ ಆ ರೀತಿಯಾದಂತಹ ನಾವು ವರ್ತನೆಯನ್ನು ನೋಡಿದ್ರೆ ಇಂಟ್ರೋವರ್ಟ್ ಅಂತ ಅನ್ನಿಸ್ತಲೇ ಇರಬಹುದು. ಓಕೆ, ಸೊ ಅಂತ ಸಂದರ್ಭದಲ್ಲಿ ನಾವು ಕೊಡುವಂತಹ ಒಂದು ಇಂಟರ್ಪ್ರಿಟೇಷನ್ ಮಾಡುವಂತ ಒಂದು ಅಥವಾ ನಿರ್ಧರಿಸುವಂತ ಒಂದು ಇಂಟರ್ಪ್ರಿಟೇಷನ್ ಏನಾಗಿರುತ್ತೆ, ರಾಂಗ್ ಪರ್ಸೆಪ್ಷನ್ಗೂ ಸಹ ಕಾರಣ ಆಗಬಹುದು. ಓಕೆ, ಎನಿಹೌ ಅದು ವ್ಯಕ್ತಿಯ ಸ್ಕೀಮವನ್ನ ಒಟ್ಟಾರೆಯಾಗಿ ವ್ಯಕ್ತಿಯ ಸ್ಕೀಮವನ್ನ ಅದು ನಿರ್ಧಾರ ಮಾಡುತ್ತೆ. ವ್ಯಕ್ತಿಯ ಸ್ಕೀಮಾ ಅಂತಂದ್ರೆ ಓಕೆ, ಮೇಲ್ಮೈನಲ್ಲಿ ಕಂಡು ಬರ್ತಕ್ಕಂಥ ಗುಣಲಕ್ಷಣಗಳು. ಓಕೆ, ಅಥವಾ ಅವನ ನೇಚರ್ ಅಥವಾ ಸ್ವಭಾವಗಳನ್ನ ಆಧಾರವಾಗಿ ಇಟ್ಕೊಂಡು, ಓಕೆ, ಸೊ ಈ ರೀತಿಯಾದಂತಹ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಈ ರೀತಿಯಾದಂತಹ ವ್ಯಕ್ತಿತ್ವಗಳನ್ನ ಮೇ ಬಿ ಹೊಂದಿರಬಹುದು. ಸೊ ನಾವು ಡಿಸೈಡ್ ಆ ಸ್ಕೀಮ್ ನಮ್ಮಲ್ಲಿ ವರ್ಕ್ ಮಾಡುತ್ತೆ. ಓಕೆ, ಸೊ ನೋಡಿದ್ರೆ ರಫ್ ಅಂಡ್ ಟಫ್ ಆಗಿ ಕಾಣ್ತಾ ಇದ್ದಾನೆ, ಅಗ್ರೆಸಿವ್ ಆಗಿ ಕಾಣ್ತಾ ಇದ್ದಾನೆ, ಮುಖಭಾವ ಏನಿದೆ, ಅವನ ವೇ ಆಫ್ ಟಾಕಿಂಗ್ ಏನಿರುತ್ತೆ, ಸೊ ಅಥವಾ ನಡ್ಕೊಳ್ಳುವಂತ ರೀತಿ ಏನೇ ಇರುತ್ತೆ, ಇದ್ರ ಮೇಲೆಲ್ಲ ನಾವು ಒಬ್ಬ ವ್ಯಕ್ತಿಯ ಸ್ಕೀಮಾವನ್ನ ಅಸೆಸ್ ಮಾಡ್ಬಿಡ್ತೀವಿ. ಓಕೆ, ಸೊ ಒಂದು ಕ್ಯಾಟಗರಿ, ಒಂದು ಗುಂಪಿಗೆ ಅವರನ್ನ ತಳ್ಳಿಬಿಡ್ತೀವಿ. ಸೊ ಇದು ವ್ಯಕ್ತಿಯ ಸ್ಕೀಮಾ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಯಾವುದಾದ್ರೂ ಒಂದು ವ್ಯಕ್ತಿಯ ಗುಣಲಕ್ಷಣಗಳ ಅಂಶಗಳ ಆಧಾರದ ಮೇಲೆ ವ್ಯಕ್ತಿತ್ವವನ್ನ ನಿರ್ಧಾರ ಮಾಡ್ಬಿಡ್ತಾರೆ. ಸೊ ಯಾವ್ದಾದ್ರು ಒಂದು ಸಾಕು ಅಂತ ಹೇಳ್ತಾರೆ. ಓಕೆ, ಸೊ ಉದಾಹರಣೆಗೆ ಇಂಟ್ರಾವರ್ಟ್ ಅಂತ ಹೇಳಲಿಕ್ಕೆ ಸೈಲೆಂಟ್ ಆಗಿರುವಂತದ್ದು, ಅಂದ್ರೆ ಹೆಚ್ಚಿನ ಸಮಯದಲ್ಲಿ ಸೈಲೆಂಟ್ ಆಗಿರ್ತಕ್ಕಂಥದ್ದು ಒಂದು ಸಾಕಾಗೋದಿಲ್ಲ. ಅವನ ಆಲೋಚನಾ ಶಕ್ತಿ ಏನಿರುತ್ತೆ, ಅವನ ಬಯೋಲಾಜಿಕಲ್ ಫ್ಯಾಕ್ಟರ್ಸ್ಗಳು ಏನಿರುತ್ತೆ, ಕಾಗ್ನಿಟಿವ್ ಎಲಿಮೆಂಟ್ಗಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಎಮೋಷನಲ್ ವ್ಯಕ್ತಪಡಿಸುವಂತ ರೀತಿ ಏನಿರುತ್ತೆ, ಅವನು ಹೊಂದಿರತಕ್ಕಂಥ ಕಮ್ಯುನಿಕೇಶನ್ಸ್ಗಳು ಏನಿರುತ್ತೆ, ಕಮ್ಯುನಿಕೇಶನ್ಸ್ಗಳು ಏನೋ ಪ್ರಭಾವ ಇರಬಹುದು, ಎಷ್ಟು ನಂಬರ್ಸ್ ಇರ್ಬೋದು, ಇದೆಲ್ಲ ಸಹ ನಮ್ಮ ವ್ಯಕ್ತಿತ್ವದ ಮೇಲೆ ತನ್ನದೇ ಆದಂತಹ ಒಂದು ಬದಲಾವಣೆಗೆ ಕಾರಣ ಆಗ್ತಾನೆ ಇರುತ್ತೆ. ಓಕೆ, ಸೊ ಹೀಗೆ ಯಾವುದಾದ್ರೂ ಒಂದು ವ್ಯಕ್ತಿಯ ಗುಣಲಕ್ಷಣಗಳ ಅಂಶದ ಆಧಾರದ ಮೇಲೆ ಆ ವ್ಯಕ್ತಿತ್ವಗಳನ್ನ ನಾವು ನಿರ್ಧಾರ ಮಾಡುವಂತ ಪ್ರಕ್ರಿಯೆಗಳಿಗೆ ನಾವು ಹೆಚ್ಚಿನ ಆದ್ಯತೆಗಳನ್ನ ಕೊಡ್ತೀವಿ. ಈ ಆದ್ಯತೆಗಳನ್ನ ಕೊಡೋದೇ ವ್ಯಕ್ತಿಯ ಸ್ಕೀಮಾ ಅಂತ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಗುಣಲಕ್ಷಣಗಳ ಆಧಾರದ ಮೇಲೆ ಗುಂಪುಗಳನ್ನಾಗೂ ಸಹ ಮಾಡ್ತೀವಿ. ಓಕೆ, ಸೊ ಈಗ ಗೆಸ್ಟಾಲ್ಟ್ ಥಿಯರೀಸ್ ಅಂತ ನಾವು ಕರೀತೀವಿ. ಓಕೆ, ಗೆಸ್ಟಾಲ್ಟ್ ಥಿಯರಿ ಏನ್ ಹೇಳುತ್ತೆ, ಕೆಲವೊಂದು ಅಂಶಗಳ ಆಧಾರದ ಮೇಲೆ ವರ್ಗೀಕರಣಗಳನ್ನ ಮಾಡ್ತೀವಿ. ಕೆಲವು ಬಾರಿ ಸಾಮ್ಯತೆ ಆಧಾರದ ಮೇಲೆ, ಸಿಮಿಲಾರಿಟಿಗಳ ಆಧಾರದ ಮೇಲೆ. ಸೊ ಈಗ ಹೇಗೆ ಮಾಡ್ತೀವಿ ಅಂತಂದ್ರೆ, ನಾವು ಹೊಂದಿರ್ತಕ್ಕಂಥ ಪರ್ಸೆಪ್ಷನ್ ಟುವರ್ಡ್ಸ್ ಗ್ರೂಪ್ ಆರ್ ಕಮ್ಯುನಿಟಿ ವಾಟ್ ಎವರ್. ಅದೇ ರೀತಿ ಕೆಲವೊಂದು ಗುಣಲಕ್ಷಣಗಳ ಆಧಾರದ ಮೇಲೆ ಕೆಲವೊಂದು ಕ್ಯಾಟಗರೈಸೇಷನ್ ಅನ್ನು ಮಾಡ್ಕೊಂಡ್ಬಿಡ್ತೀವಿ. ಗುಂಪುಗಳನ್ನ ವಿಂಗಡಣೆಗಳನ್ನಾಗಿ ಮಾಡ್ಕೊಂಡ್ಬಿಡ್ತೀವಿ. ಓಕೆ, ಸೊ ಅದು ಈ ವ್ಯಕ್ತಿಯ ಸ್ಕೀಮಾದ ಮತ್ತೊಂದು ಗುಣಲಕ್ಷಣಗಳಾಗಿರುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಸೊ ಒಂದು ಸ್ಕೂಲ್, ಒಂದು ತರಗತಿನ ಇರುತ್ತೆ. ತರಗತಿನಲ್ಲಿ ಒಂದು 100 ಮೆಂಬರ್ಸ್ ಇದ್ದಾರೆ ಅಂತ ಅನ್ಕೋಬಹುದು. 100 ಮೆಂಬರ್ಸ್ ಅನ್ನ ನಾವು ಒಂದು 2 ಗುಂಪುಗಳಾಗಿ ಮಾಡಬೇಕು ಅನ್ನೋದೇ ಆದ್ರೆ ಯಾವ ರೀತಿ ಅಥವಾ ಯಾವ ಆಧಾರದ ಮೇಲೆ ಮಾಡ್ತೀವಿ ಗುಂಪುಗಳನ್ನ? ಸೊ ಒಂದು ಗುಂಪನ್ನಾಗಿ ನಾವು ಒಂದು ತರಗತಿಯನ್ನೇ ನಾವು ಒಂದು ಗುಂಪಾಗಿ ನಾವು ಕನ್ಸಿಡರ್ ಮಾಡೋದಾದ್ರೆ, ನಾವು ಒಂದು ಗುಂಪನ್ನ 2 ಗುಂಪಾಗಿ ನಾವು ಮಾಡಬೇಕು ಅನ್ನೋ ಒಂದು ಆಪ್ಷನ್ ಅನ್ನ ಕೊಟ್ಟಾಗ ಯಾವ ರೀತಿಯಾಗಿ ಮಾಡ್ತೇವೆ? ಸೊ ಒಂದು ಮೇಲ್ ಮತ್ತೆ ಫೀಮೇಲ್ಸ್, ಓಕೆ, ಅವರ ಮೇಲ್ಮೈ ಕಾಣಿಸುವಂತಹ ಗುಣಲಕ್ಷಣಗಳ ಆಧಾರದ ಮೇಲೆ ಆ ಗುಂಪನ್ನ 2 ಗುಂಪುಗಳನ್ನಾಗಿ ಮಾಡ್ತೇವೆ. ಓಕೆ, ಸೊ ಮೇಲ್ಸ್ ಎಲ್ಲ ಒಂದು ಗುಂಪು ಮತ್ತೆ ಫೀಮೇಲ್ಸ್ ಗಳೆಲ್ಲ ಮತ್ತೊಂದು ಗುಂಪು. ಸೊ ಓಕೆ, ಸೊ ಯಾವುಗಳ ಆಧಾರದ ಮೇಲೆ?
ಕೆಲವೊಂದು ಗುಣಲಕ್ಷಣಗಳ ಆಧಾರದ ಮೇಲೆ. ಓಕೆ, ಸೊ ಅದೇ ರೀತಿ ಈಗ 2 ಗುಂಪಾಗಿರುತ್ತೆ, ಅದನ್ನ 2 ಇರೋದನ್ನ 4 ಗುಂಪುಗಳನ್ನಾಗಿ ಮಾಡಬೇಕು ಅನ್ನೋದೇ ಆದ್ರೆ, ಸೊ ಎಗೇನ್ ಮೇಲ್ಸ್ ಅಲ್ಲಿ ಏನಿರುತ್ತೆ ಮತ್ತೆ ಫೀಮೇಲ್ಸ್ ಅಲ್ಲಿ ಏನಿರುತ್ತೆ, ಸೊ ಅವರನ್ನ ಮತ್ತೆ ಸ್ಪ್ಲಿಟ್ ಮಾಡಬೇಕು ಅನ್ನೋದೇ ಆದ್ರೆ ಬೇರೆ ಬೇರೆ ಅಂಶಗಳನ್ನ ನಾವು ತೆಗೆದುಕೋಬಹುದು. ಅಂದ್ರೆ ಅವುಗಳ ಆಧಾರದ ಮೇಲೆ, ಹೈಟ್ಗಳ ಆಧಾರದ ಮೇಲೆ, ಅಥವಾ ಯಾವ ಏರಿಯಾಗಳಿಂದ ಬಂದಿರ್ತಾರೆ ಅವುಗಳ ಆಧಾರದ ಮೇಲೆ, ಅಥವಾ ಅವರು ಇಂಟ್ರೆಸ್ಟ್ ಇರುವಂತಹ ಅಥವಾ ಗುಂಪುಗಳ ಆಧಾರದ ಮೇಲೆ, ಸಮುದಾಯಗಳ ಆಧಾರದ ಮೇಲೆ, ಓಕೆ, ಸೊ ಅಥವಾ ಕ್ಯಾಸ್ಟ್ಗಳ ಆಧಾರದ ಮೇಲೆ ನಮ್ಗೆ ಹೆಚ್ಚಿನ ಗುಂಪುಗಳು ಬೇಕು ಅನ್ನೋದೇ ಆದ್ರೆ, ವಿಭಿನ್ನವಾಗಿರ್ತಕ್ಕಂಥ ಗುಂಪುಗಳು ಬೇಕು ಅನ್ನೋದೇ ಆದ್ರೆ, ಅವರ IQ ಲೆವೆಲ್ಸ್ಗಳ ಮೇಲೆ, ಅವರ ಸಾಮಾಜಿಕ ಸ್ಟೇಟಸ್ಗಳ ಆಧಾರದ ಮೇಲೆ, ಓಕೆ, ಸೊ ನಮಗೆ ಯಾವ ರೀತಿಯಾಗಿ ಅದನ್ನ ನೋಡ್ಬೇಕು, ಅಲ್ಲಿರ್ತಕ್ಕಂಥ ಸಮೂಹವನ್ನು ಹೇಗೆ ನೋಡ್ಬೇಕು, ಕೆಲವೊಂದು ಈ ಸ್ಕೀಮಾಗಳು ಅಡೆತಡೆಗಳು ಇಲ್ಲದೆ ಅದು ನಮ್ಮ ಮೇಲೆ ಪ್ರಭಾವಗಳು ಬೀರ್ಬಿಡುತ್ತೆ. ಓಕೆ, ಸೊ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ, ಸೊ ಇವನು ಈ ಕ್ಯಾಟಗರಿಗೆ ಇರಬಹುದು, ಸೊ ಈ ಕ್ಯಾಟಗರಿನಲ್ಲಿ ಇದ್ದಾನೆ ಅಥವಾ ಈ ಕಮ್ಯುನಿಟಿಯಿಂದ ಬಂದಿದ್ದಾನೆ, ಸೊ ಆ ರೀತಿಯಾದಂಥ ಸ್ಕೀಮಾಗಳು ನಮಗೆ ವರ್ಕ್ ಆಗಿ, ಸೊ ಅವರನ್ನ ಯಾವ ರೀತಿಯಾಗಿ ಎಷ್ಟು ರಿಪ್ಲೈ ಕೊಡಬೇಕು ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡು, ಅದು ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಷ್ಟಕ್ಕೆ ಆ ಲೆವೆಲ್ಗೆ ಇಂಪಾರ್ಟೆನ್ಸ್ ಅನ್ನ ಕೊಡೋದನ್ನ ನಾವು, ನಮಗೆ ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಅದನ್ನ ನಾವು ಪರ್ಸನ್ ಸ್ಕೀಮ್ ಅಂತ ನಾವು ಕರಿತೀವಿ. ಓಕೆ, ಸೊ ಹೀಗೆ ಕೆಲವೊಂದು ಗುಣಲಕ್ಷಣಗಳ ಆಧಾರದ ಮೇಲೆ, ಕೆಲವೊಂದು ಬಾರಿ ಏನ್ ಮಾಡ್ತೀವಿ ಸಾಮ್ಯತೆಯ ಆಧಾರದ ಮೇಲೆ, ಸಾಮ್ಯತೆ ಆಧಾರದ ಮೇಲೆ ಕೆಲವೊಂದು ಗುಂಪುಗಳನ್ನಾಗಿ ಮಾಡಬಹುದು. ಓಕೆ, ಸೊ ಇದೊಂದು ಈ ಗೆಸ್ಟಾಲ್ಟ್ ಸೈಕಾಲಜಿಸ್ಟ್ಗಳು ಏನಂತ ಕರೀತಾರೆ ಅಂತ ಅಂದ್ರೆ, ಸೊ ಯಾವ್ಯಾವ ಅಂಶಗಳು ಒಂದು ಸಮೂಹ ಅಂತ ಅಂದಾಗ ಯಾವ್ಯಾವ ಹತ್ರ ಇರುತ್ತೆ ಅವುಗಳನ್ನೆಲ್ಲ ಒಂದು ಗುಂಪು. ಓಕೆ, ಸೊ ಒಂದು ಫೀಲ್ಡ್, ಒಂದು ಫುಟ್ಬಾಲ್ ಫೀಲ್ಡ್ ಅಲ್ಲಿ ಇರ್ತಾರೆ. ಓಕೆ, ಸೊ ಅದರಲ್ಲಿ ಈ ಕಡೆ ಟೀಮ್ನವರು ಮತ್ತೆ ಆ ಕಡೆ ಟೀಮ್ನವರು, 2 ಟೀಮ್ನವರು ಇರ್ತಾರೆ. ಸೊ ಅದ್ರಲ್ಲಿ ಒಂದು 4-5 ಟೀಮ್ ಅಂದ್ರೆ ಗುಂಪುಗಳನ್ನಾಗಿ ಮಾಡ್ಬೇಕು ಅಂತಂದ್ರೆ, ಸೊ ಯಾವ್ಯಾವ ಭಾಗದಲ್ಲಿ ಯಾರ್ಯಾರು ಜಾಸ್ತಿ ಒಂದು ಭಾಗದಲ್ಲಿ ಸೇರ್ಕೊಂಡಿರ್ತಾರೆ, ಸೊ ಅಂತವ್ರನ್ನೆಲ್ಲ ಸೇರಿಸ್ಬಿಟ್ಟು ಅವ್ರಿಗೆ ಎಷ್ಟು ಬೇಕು ಗುಂಪುಗಳು ಅಷ್ಟು ಗುಂಪುಗಳನ್ನಾಗಿ ನಾವು ಮಾಡ್ತಾ ಹೋಗ್ತೀವಿ. ಸೊ ಹೀಗೆ ಅಂದ್ರೆ ಸಾಮ್ಯತೆಗಳ ಆಧಾರದ ಮೇಲೆ ಕೆಲವೊಂದು ಬಾರಿ ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ, ಅವುಗಳ ಹೊಂದಿರತಕ್ಕಂತಹ ಬಣ್ಣಗಳ ಆಧಾರದ ಮೇಲೆ. ಓಕೆ, ಸೊ ನಮ್ಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ನಾನು ಕೆಲವೊಂದು ಗುಂಪುಗಳು, ಕೆಲವೊಂದು ಮಾಹಿತಿಗಳು ಅಥವಾ ಅನುಭವಕ್ಕೆ ಬಂದಿರತಕ್ಕಂಥ ಮಾಹಿತಿಗಳು ನಮ್ಮನ್ನ ಸಂಘಟನೆ ಮಾಡ್ಬಿಡುತ್ತೆ, ನಮ್ಮ ಸಂಜ್ಞಾನವನ್ನು ಸಂಘಟನೆ ಮಾಡ್ಬಿಡುತ್ತೆ. ಸೊ ಇದೆಲ್ಲ ಈ ಕ್ಯಾಟಗರಿ, ಅದೇ ವ್ಯಕ್ತಿಯ ಸ್ಕೀಮಾ. ಮತ್ತೆ ಸಂವಹನ ಮಾಡುವಾಗ ಅವರ ಸಾಮಾನ್ಯ ಗುಣಲಕ್ಷಣಗಳನ್ನು ಅಳೆದು ಅವರನ್ನು ವಿಭಾಗಿಸುವ ಪ್ರಯತ್ನವನ್ನು ಮಾಡಲಾಗುತ್ತೆ. ಓಕೆ, ಸೊ ಕೆಲವೊಂದು ಬಾರಿ ಏನಾಗುತ್ತೆ, ಸಂವಹನ ಮಾಡುವಾಗ, ಇಂಟರಾಕ್ಷನ್ಸ್ ಮಾಡುವಾಗ, ಸೊ ಈ ಸಾಮಾಜಿಕ ಮನೋವಿಜ್ಞಾನದಲ್ಲಿ ಜಾಸ್ತಿ ಇಂಟರ್ವ್ಯೂಸ್ಗಳು ಆಗುತ್ತೆ, ಅಬ್ಸರ್ವೇಷನ್ಸ್ಗಳು ಆಗುತ್ತೆ. ಓಕೆ, ಸೊ ನಮ್ಮ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕು ಅನ್ನೋದಾಗಿ ನಮ್ಮನ್ನ ನಾವೇ ಇವ್ಯಾಲ್ಯೂಯೇಟ್ ಅನ್ನು ಮಾಡ್ಕೊಳ್ತೇವೆ. ನಾವು ಅಂತರ್ಮುಖಿನ, ಬಹಿರ್ಮುಖಿನ, ಓಕೆ, ಯಾವ ರೀತಿಯಾದಂತಹ ಪರ್ಸನಾಲಿಟಿ ಫ್ಯಾಕ್ಟರ್ಸ್ ಗಳನ್ನ ನಾವು ಓದಿದ್ವಿ, ನ್ಯೂರೋಟಿಕ್, ಸೈಕೋಟಿಕ್, ಓಕೆ, ಸೊ ಯಾವ ರೀತಿ ಪ್ರಿಜುಡಿಸ್ ನಮ್ಮಲ್ಲಿ ಇದೆ, ಯಾವ ರೀತಿ ಗುಣಲಕ್ಷಣಗಳು ನಮ್ಮಲ್ಲಿ ಇದೆ, ಯಾವ್ದಾದ್ರು ಒಂದು ಸಮಾಜಕ್ಕೆ ಸಂಬಂಧಿಸಿದಂತೆ, ಸಮುದಾಯಕ್ಕೆ ಸಂಬಂಧಿಸಿದಂತೆ ಅಥವಾ ಒಂದು ವಸ್ತುವಿಗೆ ಸಂಬಂಧಿಸಿದಂತೆ ಇದೆಲ್ಲ ನಮಗೆ ಗೊತ್ತಿರುತ್ತೆ. ಆದ್ರೆ ಇನ್ನೊಬ್ಬ ವ್ಯಕ್ತಿಗಳನ್ನ ನಾವು ಅಸೆಸ್ ಮಾಡುವಾಗ, ಅವರ ಗುಣಲಕ್ಷಣಗಳನ್ನ ಇನ್ ಡೀಪರ್ ಲೆವೆಲ್ಗೆ ನಾವು ಅಧ್ಯಯನ ಮಾಡುವಾಗ, ಸೊ ಅವರ ಜೊತೆಗೆ ನಾವು ಸಂವಹನಗಳನ್ನ ಮಾಡಬೇಕಾಗುತ್ತೆ. ಸಂವಹನ, ಕಮ್ಯುನಿಕೇಶನ್ ಯಾವಾಗ ಮಾಡ್ತೀವಿ, ಸೊ ಆ ಕಮ್ಯುನಿಕೇಶನ್ ಮಾಡುವಂತ, ಸಂವಹನ ಮಾಡುವಂತ ಸಂದರ್ಭದಲ್ಲಿ ಅವರ ಗುಣಲಕ್ಷಣಗಳು, ಓಕೆ, ಯಾವ ಉದಾಹರಣೆಗೆ ಯಾವ ಉದಾಹರಣೆಗಳನ್ನ ಕೊಡ್ತಾರೆ, ಎಕ್ಸಾಮ್ಸ್ಗಳನ್ನ ಯಾವ ಸಂದರ್ಭದಲ್ಲಿ ಯಾವ ವಿಷಯಗಳನ್ನ ಅವರು ಆಯ್ದುಕೊಳ್ತಾರೆ, ಓಕೆ, ಯಾವ ಹಿನ್ನೆಲೆಯ ಮೇಲೆ ಅವರು ತನ್ನ ಎಕ್ಸ್ಪ್ಲನೇಷನ್ ಕೊಡುವಂತಹ ವರ್ತನೆಗಳನ್ನ ತೋರಿಸ್ತಾ ಹೋಗ್ತಾರೆ. ಸೊ ಹೀಗೆ ಈ ಸಂವಹನ ಮಾಡುವಾಗ ಅನೇಕ ವಿಷಯಗಳು. ಸೊ ಇಲ್ಲಿ ನಾವು ವ್ಯಕ್ತಿಯ ವ್ಯಕ್ತಿತ್ವನ ನಾವು ಅಸೆಸ್ ಮಾಡಬೇಕು ಅನ್ನೋದಾದ್ರೆ, ಒಬ್ಬ ವ್ಯಕ್ತಿಗೆ ನಾವು ಕೌನ್ಸಿಲಿಂಗ್ ಮಾಡಬೇಕು ಅನ್ನೋದೇ ಆದ್ರೆ,
ಆದ್ರೆ ವ್ಯಕ್ತಿಯ ಜೊತೆಗೆ ಒಂದು ಎಫೆಕ್ಟಿವ್ ಕಮ್ಯುನಿಕೇಶನ್ ನಾವು ಮಾಡ್ಬೇಕು ಅನ್ನೋದೇ ಆದ್ರೆ ಸೊ ಇಲ್ಲಿ ಒಂದು ಸಂವಹನ ಮತ್ತು ಸಂವಹನದ ಪ್ರಕ್ರಿಯೆಗಳು ಪ್ರಮುಖ ಪಾತ್ರಗಳನ್ನು ವಹಿಸ್ತವೆ. ಸಂವಹನ ಅಂತ ಅಂದ್ರೆ ನಾವು ಏನು ಹೇಳಿರ್ತೀವಿ, ನಾವು ಏನು ಮಾಹಿತಿಯನ್ನ ಶೇರ್ ಮಾಡಬೇಕು ಅಂತ ಅಂದಾಜು ಮಾಡಿರ್ತೀವಿ, ಸೊ ಅದು ಅವರಿಗೆ ಅರ್ಥ ಆಗಿದೆಯಾ ಇಲ್ವಾ. ಅರ್ಥ ಆಗಿದ್ರೆ ಮಾತ್ರ ಸಂವಹನದ ಪ್ರಕ್ರಿಯೆಗಳು ಮುಗಿಯುತ್ತೆ. ಅರ್ಥ ಆಗಿಲ್ಲ, ನಾವು ಹೇಳಿರುವಂತ ಮಾಹಿತಿಗಳು ಅವ್ರಿಗೆ ತಲುಪಿಲ್ಲ ಅಂತ ಅಂದಾಗ, ಕೇಳಿಸ್ಕೊಂಡಿರಬಹುದು, ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಅಂದಾಗ ಸೊ ಅದು ಒಂದು ಸಂವಹನದ ಪ್ರಕ್ರಿಯೆ ಏನಿರುತ್ತೆ ಅದು ಪ್ರಕ್ರಿಯೆ ಭಾಗ ಕಂಪ್ಲೀಟ್ ಪೂರ್ಣ ಆಗೋದಿಲ್ಲ. ಓಕೆ, ಸೊ ಇಂಥ ಸಂದರ್ಭದಲ್ಲಿ ಸಂವಹನದ ಪ್ರಕ್ರಿಯೆ ನಡೆಯುವಂತ ಸಂದರ್ಭದಲ್ಲಿ ಸೊ ನಾವು ಅನೇಕ ಮಾಹಿತಿಗಳನ್ನ ಅನೇಕ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಒಂದು ಕನ್ಕ್ಲೂಡಿಗೆ ಬಂದ್ಬಿಡ್ತೀವಿ. ಸೊ ಈ ವ್ಯಕ್ತಿ ಈ ರೀತಿ, ಈ ವ್ಯಕ್ತಿ ಈ ಗುಂಪು. ಸಾಮಾನ್ಯವಾಗಿ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತೀವಿ, ಇವರು ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ, ಇವರು ಈ ಆಂಗಲ್ ಮಾತಾಡ್ತಾ ಇದ್ದಾರೆ, ಇವರು ಆ ವಿಷಯವನ್ನ ಇಲ್ಲಿ ಕೆದಕ್ತಾ ಇದ್ದಾರೆ. ಓಕೆ, ಸೊ ಇವರು ಪಾಯಿಂಟ್ ಔಟ್ ಅವ್ರಿಗೆ ಏನೋ ಟ್ರಿಗರ್ ಕೊಡೋ ತರಕ್ಕಿದೆ, ಅಥವಾ ಅವ್ರ ಮೇಲೆ ಇವರು ಆಪಾದನೆ ಮಾಡೋ ತರಕ್ಕಿದೆ, ಅವರನ್ನ ಇವರು ವಹಿಸ್ಕೊಂಡು ಮಾತಾಡ್ತಾರ ಇದೆ. ಈ ರೀತಿ ನಮ್ಗೆ, ಯಾಕೆಂದ್ರೆ ಹಿಂದೆ ಇರ್ತಕ್ಕಂಥ ಅನುಭವಗಳು, ಮಾಹಿತಿ ಏನಿರುತ್ತೆ, ಸಂಜ್ಞಾನ ಏನಿರುತ್ತೆ, ಅದು ನಮ್ಗೆ ಇಂಟ್ ಕೊಡ್ತಾ ಇರುತ್ತೆ. ಅವ್ರು ಏನು, ಆ ವ್ಯಕ್ತಿ ಏನು, ಗುಣಲಕ್ಷಣಗಳೇನು, ಯಾವ ಅಂದ್ರೆ ಓಪನ್ ಅಪ್ ಆಗ್ತಾ ಇದಾರೋ ಇಲ್ವೋ, ಅಂತರ್ಮುಖಿ ಅಂತ ಅನ್ಸುತ್ತೆ ಇದನ್ನ ನಾವು ಅನಾಲಿಸಿಸ್ ಮಾಡಿದ್ರೆ. ಸೊ ಇದನ್ನ ಮಾತಾಡೋ ಶೈಲಿ ಬಹಿರ್ಮುಖಿ ಅಂತ ಅನ್ಸುತ್ತೆ. ಸೊ ಒಂದು ವಿಷಯಕ್ಕೆ ಮಾತ್ರ ರಿಸ್ಟ್ರಿಕ್ಟ್ ಅಂತ ಅನ್ಸುತ್ತೆ, ಅಥವಾ ಸೋಷಿಯಲ್ ಆಸ್ಪೆಕ್ಟ್ ಅಲ್ಲಿ ನೋಡ್ತಾ ಇದ್ದಾರೆ, ಅಥವಾ ಪರ್ಸನಾಲಿಟಿ ಅಥವಾ ಒಂದು ಕೈಂಡ್ನೆಸ್ ಆಗಿ ಏನೇ ವಿಷಯ ತಗೊಂಡ್ರು ಕೈಂಡ್ನೆಸ್ ಇರುತ್ತೆ ಆ ವ್ಯಕ್ತಿನಲ್ಲಿ. ಏನೇ ವಿಷಯ ತಗೊಂಡು ಅಗ್ರೆಸಿವ್, ಅವನು ನನಗೂ ಅದಕ್ಕೂ ಅಥವಾ ಸಂಬಂಧ ಇಲ್ಲ ಅನ್ನೋ ತರಕಿರುತ್ತೆ. ಸೊ ಹೀಗೆ ಸ್ಕೀಮಾ ಅಂತಕ್ಕಂಥದ್ದು ಯಾವುದೇ ಒಂದು ನಿರ್ದಿಷ್ಟ ವಸ್ತುವಿಗೆ ಅಥವಾ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದಂಥದ್ದಲ್ಲ. ಆಯಾ ಸಂದರ್ಭಕ್ಕೆ ತಕ್ಕಂತೆ ನಾವು ಹೇಗೆ ಒಂದು ಸಂದರ್ಭ, ಸಿಚುವೇಶನ್, ವ್ಯಕ್ತಿ, ಸಮೂಹ, ಸಮುದಾಯಗಳನ್ನ ನಾವು ಅಸೆಸ್ ಮಾಡ್ತೀವಿ. ಅಸೆಸ್ ಮಾಡುವಂತ ಸಂದರ್ಭದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥ ಒಂದು ಅನುಭವಗಳು ಅಂದ್ರೆ ಸಂಜ್ಞಾನ, ಅದ್ರ ಜೊತೆಗೆ ನಮ್ಮಲ್ಲಿಗೆ ಇರ್ತಕ್ಕಂತಹ ಒಂದು ಅನುಭವ ಆ ಸಂದರ್ಭಕ್ಕೆ ತಕ್ಕಂತೆ, ಅಥವಾ ವ್ಯಕ್ತಿಯ ಜೊತೆಗೆ ಇರ್ತಕ್ಕಂಥ ಅಥವಾ ಸಮುದಾಯದ ಜೊತೆಗೆ ಇರ್ತಕ್ಕಂತಹ ಒಂದು ಅನುಭವಗಳು ಏನಿರುತ್ತೆ, ಈ ಎಲ್ಲ ಅನುಭವಗಳ ಆಧಾರದ ಮೇಲೆ ನಮ್ಮಲ್ಲಿ ಸ್ಕೀಮಾ ಅಂತಕ್ಕಂಥದ್ದು ಆರ್ಗನೈಸ್ ಆಗುತ್ತೆ. ಆರ್ಗನೈಸ್ ಆಗಿ ನಾವು ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಒಂದು ಅರ್ಥ ವಿವರಣೆಗಳನ್ನ ಕೊಡ್ತಾ ಹೋಗ್ತೀವಿ. ಇದೇ ವ್ಯಕ್ತಿಯ ಸ್ಕೀಮಾ, ಪರ್ಸನ್ ಸ್ಕೀಮಾ. ಓಕೆ, ಸೊ ಅಂತರ್ಮುಖಿ ತಗೋಬಹುದು ನಾವು, ಬಹಿರ್ಮುಖಿ, ಅದೇ ರೀತಿ ಸೈಕೋಟಿಕ್, ನ್ಯೂರೋಟಿಕ್, ಏನೋ ಅಗ್ರೆಸಿವ್, ಓಕೆ, ಕೈಂಡ್ನೆಸ್, ಡಿಪ್ರೆಸ್ಡ್, ಓಕೆ, ಸೊ ಅಥವಾ ಡಿಸಾರ್ಡರ್ಸ್. ಈ ರೀತಿಯಾದ ನಾವು ಸಾಮಾಜಿಕ ಮನೋವಿಜ್ಞಾನದಲ್ಲಿ ನಾವು ಮಾತಾಡಬೇಕು ಅನ್ನೋದಾದ್ರೆ, ಸಮಾಜದೊಂದಿಗೆ ನಾವು ಹೊಂದಿರತಕ್ಕಂಥ ಹೇಗೆ ನಮ್ಮ ಕಮ್ಯುನಿಕೇಶನ್ಸ್ಗಳು ಯಾವ ರೀತಿಯಾಗಿರುತ್ತೆ, ಆ ಆಧಾರದ ಮೇಲೆ, ಸಂವಹನಗಳ ಆಧಾರದ ಮೇಲೆ ವ್ಯಕ್ತಿಗಳನ್ನ ಅನೇಕ ಪ್ಯಾಟರ್ನ್ಸ್ಗಳನ್ನಾಗಿ ನಾವು ವಿಭಾಗ ಅಥವಾ ಅಳೆಯೋದು, ಮತ್ತೆ ಅವರನ್ನ ಗುಂಪುಗಳನ್ನಾಗಿ ಮಾಡೋದು, ಅಥವಾ ಕ್ಯಾಟಗರೈಸೇಷನ್ಗಳನ್ನಾಗಿ ಇಂಥವ್ರನ್ನೆಲ್ಲ ಈ ರೀತಿ. ಉದಾಹರಣೆಗೆ ನಾವು ನೋಡ್ಬೇಕು ಅನ್ನೋದೇ ಆದ್ರೆ, ಒಂದು ಟೀಮ್ ಅನ್ನ ನಾವು ಆಯ್ಕೆ ಮಾಡಬೇಕು. ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೋಬೇಕು, ಅದಕ್ಕೆ ಅನೇಕ ಕ್ರೈಟೀರಿಯಾಗಳು ಇರುತ್ತೆ. ಎಲ್ಲ ಆಂಗಲ್ ಇಂದ ನೋಡಿ ಒಂದು ಟೀಮ್ ಅನ್ನ ನಾವು ರೆಡಿ ಮಾಡಬೇಕಾಗತ್ತೆ ಅಥವಾ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಸೊ ಅದನ್ನ ನಾವು ಆಯಾಯ ಪರಿಸರದ ಹಿನ್ನೆಲೆಯ ಮೇಲೆ, ಆಯಾಯ ಕ್ರೀಡೆಗಳ ಆಧಾರದ ಮೇಲೆ, ಆಯಾಯ ಸಂದರ್ಭಗಳ ಆಧಾರದ ಮೇಲೆ ನಾವು ಕ್ಯಾಟಗರೈಸೇಷನ್ ಮಾಡ್ಕೊಳ್ತೀವಿ. ಅದಕ್ಕೆ ಸ್ಕೀಮಾಗಳು, ಪ್ರಭಾವಗಳು ಬೀರುತ್ತೆ. ಅದರ ಅವ್ರ ಮೇಲೆ ಇರ್ತಕ್ಕಂಥ ಅಥವಾ ಸಂದರ್ಭಗಳ ಮೇಲೆ ಇರ್ತಕ್ಕಂಥ ನಮ್ಮ ಅನುಭವಗಳು, ಅನುಭವದ ಮಾಹಿತಿಗಳು, ಆ ಅನುಭವದ ಸಂಜ್ಞಾನಗಳು ನಮ್ಮಲ್ಲಿ ಏನಿರುತ್ತೆ ಅದು ತನ್ನದೇ ಆದಂತಹ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಓಕೆ, ನಂತರದಲ್ಲಿ ಸ್ವಸ್ಕೀಮಾ, ಸೆಲ್ಫ್ ಸ್ಕೀಮಾ ಅಂತ. ಬೇರೆಯವರ ಮಾಹಿತಿಗಳನ್ನ ಕೆಲವು ಸಲ ನಾವು ಗ್ರಹಿಸ್ತೇವೆ, ಸಂಕೇತೀಕರಣಗೊಳಿಸ್ಕೊಳ್ತೇವೆ, ಅಂದ್ರೆ ಸಂಗ್ರಹಿಸಿಕೊಳ್ತೇವೆ, ಮತ್ತೆ ಕೆಲವೊಂದು ಮಾಹಿತಿಗಳನ್ನ ನಾವು ಬಳಕೆಯನ್ನು ಮಾಡ್ಕೊಳ್ತೇವೆ. ಈ ಎಲ್ಲಾ ಮಾಹಿತಿಗಳ ಆಧಾರದ ಮೇಲೆ ಈ ಸಪ್ರತ್ಯಯಗಳು ಈ ಹಿಂದಿನ ಅನುಭವದ ಆಧಾರದ ಮೇಲೆ ರಚಿಸಿಕೊಳ್ತೇವೆ. ಓಕೆ, ಸ್ವಪ್ರತ್ಯಯ. ಸೊ ನಾವೇನು, ನಾವ್ ಹೇಗೆ, ಓಕೆ, ಸೊ ನನ್ನ ಪರ್ಸನಾಲಿಟಿ, ವ್ಯಕ್ತಿತ್ವಗಳು ಹೇಗೆ,
ನನ್ನ ವ್ಯಕ್ತಿತ್ವ ಸಮಾಜದೊಂದಿಗೆ ಹೇಗೆ, ಬೇರೆಯವರೊಂದಿಗೆ ಹೇಗೆ. ಓಕೆ, ಆ ಬಳಕೆಯನ್ನು ಅಥವಾ ಸಂಕೇತೀಕರಣಗೊಳಿಸುವಂತ ಸಂದರ್ಭದಲ್ಲಿ ಕೆಲವೊಂದ್ಸಲಿ ಅಸೋಸಿಯೇಟ್ ಆಗಿರುತ್ತೆ, ಕೆಲವೊಂದ್ಸಲ ಅಸೋಸಿಯೇಟ್ ಆಗಿರೋದಿಲ್ಲ. ಹೇಗೆ ಗ್ರಹಿಸ್ಕೊಳ್ತೀವಿ, ಹೇಗೆ ಇಂಟರ್ಪ್ರಿಟ್ ಮಾಡ್ಕೊಳ್ತೀವಿ, ಅದಕ್ಕೆ ಏನು ಯಾವ ರೀತಿಯಾದಂಥ ಅಟೆನ್ಷನ್ ಅನ್ನ ನಾವು ಕೊಡ್ತೀವಿ. ಮತ್ತೆ ಅವರಿಗೆ ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ, ಅಂದ್ರೆ ನಾವು ಯಾರ ಬಗ್ಗೆ ಅಥವಾ ಬೇರೆಯವರ ಬಗ್ಗೆ ಅಥವಾ ಸಮಾಜದ ಮತ್ತೆ ಯಾವುದೋ ಒಂದು ಸಂದರ್ಭಕ್ಕೆ ಸಾಕಂತೆ ನಾವು ಅವರ ಮಾಹಿತಿಗಳನ್ನು ಹೇಗೆ ಮಾಡ್ಕೊಂತೀವಿ. ಈ ಎಲ್ಲಾ ಮಾಹಿತಿಗಳ ಆಧಾರದ ಮೇಲೆ ನಮ್ಮಲ್ಲಿ ಹೊಂದಿರ್ತಕ್ಕಂಥ ಸ್ವಪ್ರತ್ಯಯ ಅಂತ ಅಂದ್ರೆ, ಸೊ ಅಂಡರ್ಸ್ಟ್ಯಾಂಡಿಂಗ್ ಸೆಲ್ಫ್ ಇನ್ ದ ಸೆನ್ಸ್ ನಮ್ಮನ್ನ ನಾವು ಹೇಗೆ ಪ್ರಚುರಪಡಿಸ್ಕೊಳ್ತೀವಿ, ವ್ಯಕ್ತಪಡಿಸ್ಕೊಳ್ತೀವಿ, ನಮ್ಮಲ್ಲಿ ಇರ್ತಕ್ಕಂತಹ ವಿಷಯಗಳು ಏನು, ಆ ವಿಷಯಗಳನ್ನು ನಾವು ಹೇಗೆ ಸಮುದಾಯದೊಂದಿಗೆ, ಸಮಾಜದೊಂದಿಗೆ, ಕುಟುಂಬದವರೊಂದಿಗೆ ನಾವು ನಿರ್ಧಾರ ಮಾಡುವಂತ ಅಂಶಗಳೊಂದಿಗೆ ನಾವು ತೆಗೆದುಕೊಳ್ತೀವಿ. ಓಕೆ, ಸೊ ಈ ಎಲ್ಲ ಅಂಶಗಳು ಅದರಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಸೊ ಈ ಸ್ಕೀಮ ನಾವು ಹೇಗೆ ನಮ್ಮ ಬಗ್ಗೆ ಆಲೋಚಿಸ್ತೇವೆ ಎನ್ನುವುದರ ಮೇಲೆ ಬೆಳವಣಿಗೆ ಆಗುತ್ತೆ. ಅಂದ್ರೆ ಸೆಲ್ಫ್, ಈ ವ್ಯಕ್ತಿತ್ವದ ಅಂಶಗಳು ಹೇಗೆ ರೂಪುಗೊಳ್ಳುತ್ತವೆ ಎನ್ನುವುದನ್ನು ಸಹ ನಿರ್ಧರಿಸುತ್ತೆ. ಸೊ ನಾವು ಹೇಗೆ ಆಲೋಚನೆ ಮಾಡ್ತೀವಿ, ನಮ್ಮ ಪರ್ಸನಾಲಿಟಿಗಳು ಹೇಗೆ, ನಮ್ಮ ಆಲೋಚನೆಗಳು ಹೇಗೆ, ಸೊ ನಾವು ಇನ್ನೊಬ್ಬರ ಜೊತೆ ಹೇಗೆ ಕಮ್ಯುನಿಕೇಶನ್ಗಳನ್ನು ಮಾಡುವ, ಅಂದ್ರೆ ನಮ್ಮಷ್ಟಕ್ಕೆ ನಾವೇ ಇಲ್ಲಿ ನಮ್ಮ ಬೆಳವಣಿಗೆಗಳನ್ನ, ನಮ್ಮಲ್ಲಿರ್ತಕ್ಕಂಥ ಗುಣಲಕ್ಷಣಗಳನ್ನ ಅವಲೋಕನ ಮಾಡಬೇಕಾಗತ್ತೆ, ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಸೊ ಈ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಹೇಗೆ ವಸ್ತು ವಿಷಯಗಳನ್ನ ನಾವು ಇಂಟರ್ಪ್ರಿಟ್ ಮಾಡ್ತೀವಿ, ಅದೇ ನಮ್ಮ ಸ್ಕೀಮ. ಓಕೆ, ಸೊ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿಗಳು, ಸೊ ಯಾವ್ದಾದ್ರು ಒಂದು ಬೇರೆಯವ್ರ ಬಗ್ಗೆ ನಾವು ಅಥವಾ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು ಅನ್ನೋದಾದ್ರೆ ಸೊ ಹೇಗಿರುತ್ತೆ. ಓಕೆ, ಸೊ ಇಂಟ್ರೋವರ್ಟ ನಾವು, ನಮಗೆ ಗೊತ್ತಿಲ್ಲ, ಸೊ ಬೇರೆಯವ್ರು ಹೇಳಬೇಕು ಅಥವಾ ಸೈಂಟಿಫಿಕ್ ಆಗಿ ಅದು ಬರಬೇಕು, ಇಂಟ್ರೋವರ್ಟ ಅಥವಾ ಎಕ್ಸ್ಟ್ರಾವರ್ಟ ಅಂತ. ಸೊ ನಾವೇನು ಆಲೋಚನೆ ಮಾಡ್ತೀವಿ, ನಾವೇನು ಅಂದ್ಕೊಳ್ತೀವಿ, ನಾವು ಯಾರ ಜೊತೆ ಇದೀವಿ, ಹೇಗೆ ವ್ಯಕ್ತಿತ್ವದ ಅಂಶಗಳು ಬೆಳವಣಿಗೆ ಆಗುತ್ತೆ, ಹೇಗೆ ರೂಪುಗೊಳ್ಳುತ್ತೆ, ಹೇಗೆ ನಿರ್ಧಾರ ಆಗುತ್ತೆ. ಸೊ ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಈ ಸ್ವಪ್ರತ್ಯಯ ಅಂತಕ್ಕಂಥದ್ದು ನಮ್ಮಷ್ಟಕ್ಕೆ ನಮಗೆ ಬೆಳವಣಿಗೆ ಆಗುತ್ತೆ ಅಥವಾ ಗೋಚರ ಆಗುತ್ತೆ. ಅದಕ್ಕೆ ಅಥವಾ ಒಂದು ನಿರ್ದಿಷ್ಟವಾದಂತಹ ಒಂದು ಇಂಟರ್ಪ್ರಿಟೇಷನ್ಗಳನ್ನ ಕೊಡ್ತಾ ಹೋಗ್ತೀವಿ, ಅದೇ ಸ್ಕೀಮ. ಓಕೆ, ಸೊ ಉದಾಹರಣೆಗೆ ನಾವು ನಮ್ಮಲ್ಲಿರ್ತಕ್ಕಂಥ ಈ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂಶಗಳು, ನಮ್ಮಲ್ಲಿರ್ತಕ್ಕಂಥ ಮಿಕ್ಸ್ಚರ್ಸ್. ಓಕೆ, ನಮ್ಮ ವ್ಯಕ್ತಿತ್ವದ ಅನೇಕ ಗುಣಲಕ್ಷಣಗಳು ವ್ಯಕ್ತಿತ್ವಗಳನ್ನ ನಿರ್ಧಾರ ಮಾಡುತ್ತೆ. ಸೊ ಅದು ಕೆಲವೊಂದು ಬಾರಿ ಏನೋ ಕನ್ಸಿಸ್ಟೆಂಟ್ ಆಗಿರುತ್ತೆ, ಕೆಲವೊಂದು ಬಾರಿ ಅದು ವೇರಿಯೇಬಲ್ಸ್, ಬದಲಾವಣೆಗಳಾಗ್ತಾನೆ ಇರುತ್ತೆ. ಸೊ ಹೇಗೆ ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಮತ್ತೆ ಮುಂದೆ ಹೇಗಿರುತ್ತೆ. ಓಕೆ, ಅದೇ ರೀತಿಯಾದಂಥ ವ್ಯಕ್ತಿತ್ವಗಳನ್ನ ಹೊಂದಿದೆಯಾ, ಒಂದು ಆಟಿಟ್ಯೂಡ್, ಯಾವ್ದ್ರ ಬಗ್ಗೆ, ಒಂದು ಸಮುದಾಯದ ಬಗ್ಗೆ, ಒಂದು ಸಮಾಜದ ಬಗ್ಗೆ ಅಥವಾ ಒಂದು ನೇಷನ್ ಬಗ್ಗೆ ಇರ್ತಕ್ಕಂಥ ನಮ್ಮ ಆಟಿಟ್ಯೂಡ್ಗಳು ಅದೇ ರೀತಿಯಾಗಿದೆಯಾ ಅಥವಾ ಬದಲಾಗ್ತಾ ಇದೆಯಾ ಸಮಯದಿಂದ ಸಮಯಕ್ಕೆ, ಅಥವಾ ನಾವು ಕಲೆಕ್ಟ್ ಮಾಡ್ಕೊಳ್ಳುವಂತ ಒಂದು ಮಾಹಿತಿಗಳ ಆಧಾರದ ಮೇಲೆ ಏನಾದರೂ ಅದು ಬದಲಾವಣೆಗೆ ಒಳಗಾಗ್ತಾ ಇರುತ್ತಾ. ಸೊ ಅದೆಲ್ಲದು ಇದ್ರೂ ಸಹ ಈ ರೀತಿಯಾದಂಥ ಒಂದು ಚೇಂಜ್ ಓವರ್ ಇತ್ತು ಅಂತಂದ್ರೂ ಸಹ ನಾವು ಕನ್ಸಿಸ್ಟೆಂಟ್ ಆಗಿ ನಾವು ಅದನ್ನ ರಿಸೀವ್ ಮಾಡ್ಕೊಳ್ತೀವ. ಅದಕ್ಕೆ ಇಂಟರ್ಪ್ರಿಟ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಸ್ಕೀಮಾ ಅಂತಕ್ಕಂಥದ್ದು ತನ್ನದೇ ಆದಂತ ಪ್ರಭಾವಗಳನ್ನ ಬೀರ್ತಾ ಹೋಗುತ್ತೆ. ನಾನು ಏನು ಅನ್ನೋದನ್ನ ಕೆಲವು ಸಲ ನಾವು ಡಿಸೈಡ್ ಮಾಡ್ಬೇಕು ಅಂತಂದ್ರೆ ನಮ್ಮ ಹಿನ್ನೆಲೆ ಏನು, ನಾವು ಈ ಹಿಂದೆ ಯಾವ ರೀತಿಯಾಗಿ ವರ್ತಿಸಿದ್ವಿ, ಸೊ ಅಥವಾ ಯಾರು ಆ ವಿಷಯಕ್ಕೆ ಸಂಬಂಧಿಸಿದಂತ ಕೆಲವೊಂದು ಫೀಡ್ಬ್ಯಾಕ್ ಗಳನ್ನ ಕೊಟ್ಟಿದ್ರು. ಓಕೆ, ಸೊ ಆ ಫೀಡ್ಬ್ಯಾಕ್, ಸೊ ಒಮ್ಮೆ ಈಗ ನೋಡಿ, ಒಬ್ಬ ವ್ಯಕ್ತಿ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಟುಡೇ ಯು ಆರ್ ಲುಕಿಂಗ್ ಸೋ ಗುಡ್ ವಿತ್ ಹ್ಯಾಪಿ, ಏನೋ ಸಮಥಿಂಗ್ ಡಿಫ್ರೆಂಟ್ ಆಗಿ ಏನೋ ಕಾಣಿಸ್ಕೊಳ್ತಾ ಇದೆಯಾ, ಅಥವಾ ಕೆಲವೊಂದು ಫಂಕ್ಷನ್ಸ್ಗಳಲ್ಲಿ ನಿನ್ನ ಹಾವಭಾವಗಳೇ ಈ ರೀತಿಯಾಗಿರುತ್ತೆ, ಅಥವಾ ಕೆಲವೊಂದು ಒಂಟಿಯಾಗಿತ್ತು ಅಂತ ಅಂದಾಗ, ನೀನು ಸಿಂಗಲ್ ಆಗಿತ್ತು ಅಂತ ಅಂದಾಗ ನಿನ್ನ ವ್ಯಕ್ತಿತ್ವದ ಅಂಶಗಳು ಬೇರೆ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ವ್ಯಕ್ತಿತ್ವ ಅಂಶಗಳು ಈ ರೀತಿ ಆಗಿರುತ್ತೆ, ಫ್ರೆಂಡ್ಸ್ಗಳ ಜೊತೆ ಇದ್ದಾಗ ನಿನ್ನ ಹಾವಭಾವಗಳು ಅಥವಾ ವ್ಯಕ್ತಿತ್ವದ ಅಂಶಗಳು ಈ ರೀತಿಯಾಗಿರುತ್ತೆ. ಸೊ ಈ ರೀತಿಯಾಗಿ ಪದೇ ಪದೇ ಬೇರೆಯವರಿಂದ ಸೊ ಮಾಹಿತಿಗಳು ಬರ್ತಾ ಇದ್ರೆ, ಸೊ ನಾವು ಅದಕ್ಕೆ ಆ ಸ್ಕೀಮಾಸ್ಗಳು ನಮಗೆ ಆ ರೀತಿಯಾದಂಥ ಒಂದು ಎಕ್ಸ್ಪೆಕ್ಟೇಷನ್ಗೆ ನಾವು ಹೋಗ್ತೀವಿ. ಓ ಈ ರೀತಿಯಾಗಿರುತ್ತಾ,
ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಈಗಿರುತ್ತಾ, ಒಂದು ಸ್ಟೇಜ್ ಮೇಲೆ ಹೋಯ್ತು ಅಂತ ಅಂದಾಗ ನಮ್ಮ ಹಾವಭಾವಗಳು, ನಮ್ಮ ಬಿಹೇವಿಯರ್ಗಳು ಸೊ ಈ ರೀತಿ ಆಗುತ್ತಾ? ಓಕೆ, ಸೊ ಈ ರೀತಿಯಾಗಿ ನಮ್ಮ ಸ್ವಸ್ಕೀಮಾ ಏನಾಗಿರುತ್ತೆ, ಸೊ ಅನೇಕ ಮಜಲುಗಳನ್ನ ಹೊಂದಿ ಅದು ತನ್ನದೇ ಆದಂಥ ಸಂಘಟನೆಯ ಮುಖಾಂತರ ವ್ಯಕ್ತ ಆಗೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಇದು ಸ್ವಸ್ಕೀಮಾ. ಗ್ರೂಪ್ ಸ್ಕೀಮಾ ಅಂದ್ರೆ, ಗ್ರೂಪ್ ಸ್ಕೀಮಾ ಹೇಗೆ, ಒಂದು ಗುಂಪು ಅಥವಾ ಸಮೂಹ ನಾನು ಪ್ರತಿನಿಧಿಸುತ್ತಿರುವ ಸ್ವರೂಪದ ಆಧಾರದ ಮೇಲೆ ಸ್ಟೀರಿಯೋಟೈಪ್ ಆಗಿ ವರ್ಗೀಕರಣ ಮಾಡ್ಕೊಳ್ತೇವೆ. ಓಕೆ, ಸ್ಟೀರಿಯೋಟಿಕ್ ನಾನು ಏನ್ ಮಾಡ್ತಾ ಇದ್ದೀನಿ ಅಥವಾ ನಾನು ಪ್ರತಿನಿಧಿಸಿರುವಂತಹ ಸಮೂಹ ಯಾವುದು. ಓಕೆ, ಸೊ ಈ ರೀತಿ ಮಾಡ್ತಾ ಇದೆ ಅಂತಂದ್ರೆ ಆಲ್ಮೋಸ್ಟ್ ನಂದು ಈ ರೀತಿಯಾದಂತಹ ಒಂದು ಗುಣಲಕ್ಷಣಗಳು ಇರುತ್ತೆ. ನಾನು ಒಂದು ಸಮೂಹದ ಪ್ರತಿನಿಧಿ. ಸಮೂಹ ಇದಕ್ಕೋಸ್ಕರ ಇದೆ. ಆ ಸಮೂಹದ ವರ್ತನೆಗಳು ಯಾವ ರೀತಿಯಾಗಿರುತ್ತೆ, ಅದು ಅದೇ ರೀತಿಯಾದಂತಹ ಗುಣಲಕ್ಷಣಗಳು, ವ್ಯಕ್ತಿತ್ವದ ಅಂಶಗಳು ಅಥವಾ ಇನ್ಯಾವುದೇ ರೀತಿಯಾದಂತಹ ಒಂದು ವರ್ತನೆಗಳನ್ನ ನಾನು ಒಂದು ನಿರ್ದಿಷ್ಟ ಸನ್ನಿವೇಶಕ್ಕೆ ತೋರಿಸುವಂಥದ್ದು, ಅದು ವ್ಯಕ್ತಪಡಿಸುವಂಥದ್ದು, ಅದು ಇನ್ಫ್ಲೂಯೆನ್ಸ್ ಮಾಡುವಂಥದ್ದು, ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುವಂಥದ್ದು, ಇದೆಲ್ಲದೂ ಸಹ ನಾವು ಗುರುತಿಸ್ತಾ ಹೋಗ್ತೀವಿ. ಹೇಗಾಗುತ್ತೆ, ಉದಾಹರಣೆಗೆ ಸಮೂಹದ ನಡುವೆ ಈಗ ಸೋಷಿಯಲ್ ಇಶ್ಯೂಗಳನ್ನ ತೆಗೆದುಕೊಂಡ್ರೆ, ಒಂದು ಸಮೂಹ ಇನ್ನೊಂದು ಸಮೂಹ, ಫಾರ್ ಎಕ್ಸಾಂಪಲ್ ನಾವು ಹಿಂದೂ ಮುಸ್ಲಿಂ ಅಂತ ತೆಗೆದುಕೊಂಡ್ರೆ, ಅಥವಾ ಹಿಂದೂ ಕ್ರಿಶ್ಚಿಯನ್ ಅಂತ ತೆಗೆದುಕೊಂಡ್ರೆ, ಅಥವಾ ಬೇರೆ ಇನ್ಯಾವುದೋ ಕಮ್ಯುನಿಟಿ, ಯಾಕೆಂದ್ರೆ ನಾವು ಸಾಮಾಜಿಕ ಮನೋವಿಜ್ಞಾನವನ್ನ ನಾವು ಅಸೆಸ್ ಮಾಡಬೇಕು ಅಂತ ಅಂದ್ರೆ, ಒಂದು ಸಮಾಜ ಅಂತಂದ್ರೆ ಎಲ್ಲಾ ಕಮ್ಯುನಿಟಿನವರು ಅಲ್ಲಿ ಬರ್ತಾರೆ. ಓಕೆ, ಕಮ್ಯುನಿಟಿ ಅಂತ ಬಂದಾಗ ನಮ್ಮ ಇಂಡಿಯಾದಲ್ಲಿ ಏನಿದೆ, ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ಸು, ಅದೇ ರೀತಿ ಸಿಖ್, ಬೌದ್ಧ, ಜೈನ, ಪಾರ್ಸಿ, ಅನೇಕ ಕಮ್ಯುನಿಟಿಗಳು ಬರುತ್ತೆ ನಮ್ಮಲ್ಲಿ. ಅದರಲ್ಲಿ ಜಾತಿಗಳು ಬರುತ್ತೆ, ಅನೇಕ ತರವಾರಿಯಾದಂತಹ ಜಾತಿಗಳು ಬರುತ್ತೆ. ಓಕೆ, ಅವ್ರು ಹೊಂದಿರ್ತಕ್ಕಂಥ ಕಸ್ಟಮ್ಸ್ಗಳು ಏನು, ಅವ್ರು ಹೊಂದಿರ್ತಕ್ಕಂಥ ಕಲ್ಚರ್ಸ್ಗಳು ಏನು, ಸೊ ಇದೆಲ್ಲದೂ ಸಹ ಸ್ಟೀರಿಯೋಟಿಕ್ ಆಗಿ ನಾವು ವರ್ಗೀಕರಣ ಮಾಡ್ಕೊಂಡ್ಬಿಡ್ತೀವಿ. ಅದೇ ರೀತಿಯಾದಂತ ನಮ್ಮ ವರ್ತನೆಗಳು ಸಹ ಒಂದ್ರ ಮೇಲೊಂದು ಬೆಳಕು ಚೆಲ್ಲುವಂಥದ್ದನ್ನು ಸಹ ನಾವು ನೋಡ್ತಾ ಹೋಗ್ತೀವಿ ಅಥವಾ ಕಾಣ್ತಾ ಹೋಗ್ತೀವಿ. ಅದು ಹೇಗೆ ಡೆವಲಪ್ ಆಗುತ್ತೆ ಅನ್ನೋದು ಕೆಲವೊಂದು ಬಾರಿ ನಾವು ನಿರೀಕ್ಷೆ ಮಾಡ್ಲಿಕ್ಕೂ ಸಾಧ್ಯ ಆಗುತ್ತೆ. ಓಕೆ, ಸೊ ನಾವಿದ್ದೀವಿ ಈ ಮೂಮೆಂಟ್ ಅಲ್ಲಿ. ಈ ಉದಾಹರಣೆಗೆ ನಾವು ರಾಜಕೀಯ ಇಶ್ಯೂಗಳನ್ನ ನಾವು ತೆಗೆದುಕೊಂಡ್ರೆ, ಓಕೆ, ರಾಜಕೀಯ ಇಶ್ಯೂಗಳು, ಸೊ ನಾವು ನಮ್ಮ ರಾಜಕೀಯ ಗುಂಪಿನಲ್ಲಿ ಬಂದಿರತಕ್ಕಂಥ ಅನೇಕ ತಪ್ಪುಗಳನ್ನ ನಾವು ಮರೆಮಾಚಲಿಕ್ಕೆ, ಓಕೆ, ಅಥವಾ ಇನ್ನೊಂದು ಅಪೋಸಿಟ್ ಪೊಲಿಟಿಕಲ್ ಇದನ್ನ ನಾವು ಹೆಚ್ಚಿನದಾಗಿ ಅವರ ತಪ್ಪುಗಳನ್ನ ಹೊರ ತೆಗೆಯಲಿಕ್ಕೆ, ಸೊ ನಾವು ಯಾವ ರೀತಿಯಾದಂತಹ ವರ್ತನೆಗಳನ್ನ ನಾವು ತೋರಿಸ್ತೀವಿ, ಅದಕ್ಕೆ ನಾವು ಕೊಡುವಂತ ಇಂಟ್ರೆಸ್ಟ್ ಯಾವ ರೀತಿಯಾಗಿರುತ್ತೆ, ನಮ್ಮ ವರ್ತನೆಗಳು ಯಾವ ರೀತಿಯಾಗಿರುತ್ತೆ, ನಾವು ಪಡ್ಕೊಳ್ಳುವಂತಹ ಮಾಹಿತಿಗಳ ರೂಪಗಳು ಯಾವ ರೀತಿಯಾಗಿರುತ್ತದೆ. ಸೊ ಇದೆಲ್ಲ ಸಹ ಆ ಸಮಯಕ್ಕೆ ತಕ್ಕಂತೆ ಅವೆಲ್ಲ ಬದಲಾಗ್ತಾ ಹೋಗುತ್ತೆ. ನಾವು ಸ್ಟೀರಿಯೋಟೈಪಿಕ್ ಆಗಿ ನಾವು ವರ್ತನೆಗಳನ್ನು ಮಾಡೋದನ್ನ ನಾವು ಕಲಿತಾ ಹೋಗ್ತೀವಿ. ಸೊ ಹೀಗೆ ಈ ಗ್ರೂಪ್ ಸ್ಕೀಮಾ ಕೆಲವೊಂದು ಬಾರಿ ತನ್ನದೇ ಆದಂತಹ ಸ್ವರೂಪಗಳನ್ನ ಪಡ್ಕೊಂಡ್ಬರುತ್ತೆ. ನಾವು ಮಾಡೋದೆಲ್ಲ ಸರಿ, ಮತ್ತೊಂದು ಗುಂಪು ಅಂದ್ರೆ ನಮ್ಮ ಆಪೋಸಿಟ್ ಇರ್ತಕ್ಕಂಥ ಒಂದು ಗುಂಪು ಮಾಡೋದೆಲ್ಲ ತಪ್ಪು. ಓಕೆ, ಸೊ ಅವ್ರು ಇಂಥವರೆಲ್ಲ ಮಾಡುವಂಥದ್ದೆಲ್ಲ ಸರಿ, ಸೊ ಇಂಥವರೆಲ್ಲ ಮಾಡುವಂಥದ್ದು ಈ ರೀತಿಯಾದಂತಹ ಕೆಲವೊಂದು ವರ್ಗೀಕರಣ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಫೈಟ್ ಏನಿರುತ್ತೆ. ಸಮೂಹ ಅಂತಂದ್ರೇನೆ ಹಾಗೇನೆ, ಸಮಾಜ ಅಂತಂದ್ರೇನೆ ಹಾಗೇನೆ. ನಾನು ಇನ್ನೊಬ್ಬರ ಜೊತೆಗೆ ಮೇಲೆ ಬರಬೇಕು, ಇನ್ನೊಬ್ಬರಿಗೆ ಕಂಪೇರ್ ಮಾಡಿದ್ರೆ ನಾನು ಉನ್ನತವಾಗಿರಬೇಕು ಅಂತ ಒಂದು ಈ ಕಾಂಪಿಟೇಷನ್ ಯಾವಾಗ ಶುರುವಾಗುತ್ತೆ, ಸೊ ಎಲ್ರೂ ಬದುಕಬೇಕು, ಎಲ್ರೂ ಈ ಸಮಾಜದಲ್ಲಿ ತನ್ನ ಎಕ್ಸಿಸ್ಟೆನ್ಸ್ ಅನ್ನ ಇರಬೇಕು ಅಂತಂದ್ರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಉದ್ಭವ ಆದ್ರೂ ಕೆಲವೊಂದು ಮೈಲ್ಡ್ ಆಗಿರಬಹುದು, ಕೆಲವೊಂದು ಸಮಸ್ಯೆಗಳಿಗೆ ಬೇಗ ಪರಿಹಾರಗಳು ಸಿಗ್ತಾ ಹೋಗ್ಬೋದು. ಆದ್ರೆ ಯಾವಾಗ ಈ ಕಾಂಪಿಟೇಷನ್ ಅಂತ ಬಂದಾಗ, ಎಸ್ಪೆಷಲಿ ಈ ಒಂದು ಸಮೂಹಗಳ ನಡುವೆ, ಸಮುದಾಯಗಳ ನಡುವೆ, ಸೊ ನಾನು ಆ ಸಮುದಾಯಕ್ಕಿಂತ ಅಥವಾ ಆ ಜಾತಿಗಿಂತ ಅಥವಾ ಮತ್ತೊಬ್ಬನಿಗಿಂತ ನಾನು ಹೆಚ್ಚಿನದಾಗಿ ಗಳಿಸ್ಕೋಬೇಕು, ಹೆಸರು ಮಾಡಬೇಕು, ಮೇಲ್ ಬರಬೇಕು, ಅಥವಾ ತನ್ನಾಗ ಹಿಡಿತವನ್ನು ಸಾಧಿಸ್ಬೇಕು, ಅಥವಾ ಎಲ್ಲರಲ್ಲೂ ಎಲ್ಲಾ ಆಂಗಲಿಂದ ನೋಡಿದ್ರೆ ಒಂದು ಹೆಜ್ಜೆ ಮುಂದೆ ಇರಬೇಕು ಅಂತ ಯಾವಾಗ ನಾವು ಆಲೋಚನೆಗಳನ್ನ ಮಾಡ್ಕೊಳ್ತೀವಿ, ಸ್ಟೀರಿಯೋಟಿಕ್ ಆಗಿ ನಾವು ಯಾವಾಗ ನಮ್ಮ ಆಲೋಚನಾ ಶಕ್ತಿಗೆ ಅದನ್ನ ಒಳಗು ಮಾಡ್ಕೊಳ್ತೀವಿ, ಅಂತ ಸಂದರ್ಭದಲ್ಲೇ ಸಾಮಾಜಿಕ ಇಶ್ಯೂಸ್ಗಳು ರೈಸ್ ಆಗುವಂಥದ್ದು, ಸಾಮಾಜಿಕ ಸಮಸ್ಯೆಗಳು ಎಲ್ರಿಗೂ ಕಾಣುವಂತೆ
ಬೆಳಕಿಗೆ ಬರುವಂಥದ್ದು ಅವಾಗ. ಸೊ ಅವಾಗ ಈ ಗ್ರೂಪ್ ಸ್ಕೀಮಾ ಅನ್ನೋದು ತನ್ನದೇ ಆದಂಥ ಇನ್ಫ್ಲೂಯೆನ್ಸ್ ಅನ್ನು ಮಾಡುತ್ತೆ. ಓಕೆ, ಸೊ ಈ ಸಾಮಾಜಿಕ ಈ ಗ್ರೂಪ್ ಸ್ಕೀಮಾವನ್ನು ನಾವು ಐಡೆಂಟಿಫಿಕೇಶನ್ ಮಾಡಬೇಕು ಅಂತ ಅಂದ್ರೆ, ಸೊ ನಮ್ಮ ಹಿನ್ನೆಲೆ, ನಮ್ಮ ಸಂಜ್ಞಾನ, ಅನುಭವಗಳು, ನಾವು ಹಿಂದಿರ್ತಕ್ಕಂಥ ಒಂದು ಸಾಮಾಜಿಕ, ರಾಜಕೀಯ ಹಿನ್ನೆಲೆಗಳು, ಸಾಂಸ್ಕೃತಿಕ ಹಿನ್ನೆಲೆಗಳು, ಧಾರ್ಮಿಕ ಹಿನ್ನೆಲೆಗಳು, ಇದೆಲ್ಲದನ್ನು ಸಹ ನಾವು ಅಧ್ಯಯನ ಮಾಡಬೇಕಾಗುತ್ತೆ, ಗುರುತಿಸ್ಕೋಬೇಕಾಗುತ್ತೆ ಅಥವಾ ಐಡೆಂಟಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವಾಗ ಮಾಡ್ಕೊಳ್ತೀವಿ ಈ ಒಂದು ಗ್ರೂಪ್ ಸ್ಕೀಮವನ್ನ? ಸೊ ಎಂಥ ಸಂದರ್ಭದಲ್ಲಿ ಮಾಡ್ಕೊಳ್ತೀವಿ ಅಥವಾ ಅದಕ್ಕೆ ಎಷ್ಟು ಮಹತ್ವಗಳನ್ನ ಕೊಡ್ತೀವಿ, ಇದು ಸಹ ಬಹಳ ಪ್ರಮುಖ ಪಾತ್ರಗಳನ್ನ ವಹಿಸುತ್ತೆ. ಗ್ರೂಪ್ ಸ್ಕೀಮಾ ಕೆಲವೊಂದು, ಈಗ ಒಂದು ನಮ್ಮ ಗ್ರಾಮೀಣ ಪ್ರದೇಶ, ನಮ್ಮ ಭಾರತ, ಸೊ ಈ ಸಂದರ್ಭಗಳಲ್ಲಿ ನಾವು ಹೆಚ್ಚಿನದಾಗಿ ಈ ಗ್ರೂಪ್ ಸ್ಕೀಮಾಗಳು ವರ್ಕ್ ಆಗುತ್ತೆ. ಓಕೆ, ಈ ಗುಂಪುಗಳು ಆಗುವಂಥದ್ದನ್ನ ನಾವು ನೋಡ್ತೀವಿ. ಸೊ ಒಂದು ಈವೆಂಟ್ ಅಂತ ಮಾಡಕ್ ಬಂದಾಗ, ಒಂದು ಸಮುದಾಯಕ್ಕೆ ಸಂಬಂಧಿಸಿದಂತ ಒಂದು ಈವೆಂಟ್ ಅನ್ನ ಮಾಡಬೇಕು ಅಂತ ಅಂದಾಗ, ಅಥವಾ ಒಂದು ಜಾತಿಗೆ ತಕ್ಕಂತೆ ಒಂದು ಈವೆಂಟ್ಗಳನ್ನ ಮಾಡಬೇಕು ಅಂತ ಅಂದಾಗ, ಅಥವಾ ಎಲ್ಲರಲ್ಲೂ ಒಳಗೊಂಡಂತಹ ಒಂದು ಪ್ರದೇಶಕ್ಕೆ, ಒಂದು ಗ್ರಾಮಕ್ಕೆ, ಒಂದು ಊರಿಗೆ ಸಂಬಂಧಿಸಿದಂತ ಒಂದು ಈವೆಂಟ್ ಅಂತ ಮಾಡಬೇಕು ಅಂತ ಅಂದಾಗ, ಸೊ ಅನೇಕ ಅನುಭವಗಳು, ಅನೇಕ ಸಾಮಾಜಿಕ ಸಂಜ್ಞಾನಗಳು ಅಲ್ಲಿ ನಮ್ಮ ಮೇಲೆ ಪರಿಣಾಮಗಳನ್ನ ಬೀರ್ತವೆ. ಅದು ಇರ್ತಕ್ಕಂಥ ಮಾಹಿತಿಗಳು, ನಮಗೆ ಈಗಾಗಲೇ ಎಕ್ಸಿಸ್ಟೆಡ್ ಆಗಿರ್ತಕ್ಕಂಥ ಕೆಲವೊಂದು ಮಾಹಿತಿಗಳು ಏನ್ ಮಾಡುತ್ತೆ, ಈ ಒಂದು ಗ್ರೂಪ್ ಸ್ಕೀಮಾ ಮಾಹಿತಿಗಳು ನಾವು ನಿರ್ಧಾರ ಮಾಡುವಂತಹ, ಇಂಟರ್ಪ್ರಿಟ್ ಮಾಡುವಂತಹ, ಅಥವಾ ಗುಂಪುಗಳನ್ನಾಗಿ ಏನು ವಿಂಗಡಣೆಗಳನ್ನ ಮಾಡ್ಕೊಳ್ತೀವಿ, ಅದರ ಮೇಲೆ ತನ್ನದೇ ಆದಂತಹ ಪ್ರಭಾವಗಳನ್ನ ಬೀರುತ್ತೆ. ಓಕೆ, ಸೊ ಈ ಸಾಮಾಜಿಕ ಮನೋವಿಜ್ಞಾನ ಅಂತ ಅಂದ್ರೆ ಈ ಗ್ರೂಪ್ ಸ್ಕೀಮಾ, ಇಂಡಿವಿಜುವಲ್ ಸ್ಕೀಮಾ, ಸೆಲ್ಫ್, ಓಕೆ, ಸೊ ಇವೆಲ್ಲ ಬಹಳ ಪ್ರಮುಖ ಪಾತ್ರಗಳನ್ನು ವಹಿಸುತ್ತೆ. ಏಕೆ ಸಾಮಾಜಿಕ ಮನೋವಿಜ್ಞಾನ ಅಂತ ಅಂದ್ರೆ ಒಬ್ಬ ವ್ಯಕ್ತಿಯ ವರ್ತನೆಗಳನ್ನ ಸಾಮಾಜಿಕ ಹಿನ್ನೆಲೆಯ ಆಧಾರದ ಮೇಲೆ ನಾವು ವೈಜ್ಞಾನಿಕ ತಳಹದಿಯ ಮೇಲೆ ಅಧ್ಯಯನ ಮಾಡುವಂಥದ್ದು. ಓಕೆ, ಸೊ ಅಲ್ಲಿ ಸಮಾಜದ ಹಿನ್ನೆಲೆಯ ಮೇಲೆ ನಾವು ಅಧ್ಯಯನ ಮಾಡಬೇಕು ಅಂತಂದ್ರೆ ಸೆಲ್ಫ್ ಬರುತ್ತೆ, ಓಕೆ, ಇಂಡಿವಿಜುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ, ಸಮೂಹ ಬರುತ್ತೆ. ಓಕೆ, ಸೊ ಈ ಮೂರು ಒಳಗೊಂಡಂತೆ ಇರ್ತಕ್ಕಂಥ ನಮ್ಮ ವರ್ತನೆಗಳು. ಈ ಮೂರು ವರ್ತನೆಗಳು ಹೇಗೆ ಸಮುದಾಯದಿಂದ ಅಥವಾ ಸಂದರ್ಭದಿಂದ ಸಂದರ್ಭಕ್ಕೆ ಅಥವಾ ಕಾಲದಿಂದ ಕಾಲಕ್ಕೆ ಹೇಗೆ ಬದಲಾಗುತ್ತೆ, ಈ ಸ್ಕೀಮಾಗಳು ಹೇಗೆ ಅದಕ್ಕೆ ಪೂರಕವಾಗಿ ಕೆಲಸಗಳನ್ನ ಮಾಡ್ತವೆ, ಓಕೆ, ಅಥವಾ ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಇದು ಬಹು ಪ್ರಮುಖ ಪಾತ್ರಗಳನ್ನು ವಹಿಸುತ್ತೆ. ಸಾಮಾಜಿಕ ಮನೋವಿಜ್ಞಾನದ ಪ್ರಮುಖ ಪಾತ್ರ ಅಥವಾ ಪ್ರಮುಖ ಆಬ್ಜೆಕ್ಟಿವ್ಸ್ ಏನಂತ ಅಂದ್ರೆ ಸಾಮಾಜಿಕ ಹಿನ್ನೆಲೆಯ ಮೇಲೆ ಒಬ್ಬ ವ್ಯಕ್ತಿಯ ವರ್ತನೆಗಳನ್ನು ಅಧ್ಯಯನ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ಏನೇ ನಾವು ವ್ಯಕ್ತಿಗಳ ಅಥವಾ ಎಲಿಮೆಂಟ್ಸ್ ಗಳನ್ನ ನಾವು ಅಧ್ಯಯನ ಮಾಡಬೇಕು ಅಂತಂದ್ರೆ, ವ್ಯಕ್ತಿತ್ವದ ಅಥವಾ ವರ್ತನೆಗಳ ಅಂಶಗಳನ್ನ ನಾವು ಅಧ್ಯಯನ ಮಾಡಬೇಕು ಅಂತಂದ್ರೆ ಅದು ಸಾಮಾಜಿಕ ಟಚ್ ಇರುತ್ತೆ, ಸೋಷಿಯಲ್ ಟಚ್ ಇರುತ್ತೆ, ಸ್ಪರ್ಶ ಇರುತ್ತೆ, ಸಾಮಾಜಿಕ ಸ್ಪರ್ಶ. ಓಕೆ, ಸೊ ಅದರ ಮುಖಾಂತರ ಈ ಒಂದು ಗ್ರೂಪ್ ಸ್ಕೀಮಾದಲ್ಲಿ ಒಂದು ಗ್ರೂಪ್ ಹೇಗೆ ವರ್ಕ್ ಮಾಡುತ್ತೆ, ಗ್ರೂಪ್ ವರ್ಕ್ ಮಾಡಲಿಕ್ಕೆ ಅದರಲ್ಲಿ ಇರ್ತಕ್ಕಂಥ ಹಿನ್ನೆಲೆಗಳು ಏನು, ಆ ಹಿನ್ನೆಲೆಗೆ ಇರ್ತಕ್ಕಂಥ ಪೂರಕವಾಗಿ ಕೆಲಸ ಮಾಡುವಂತಹ ಅಂಶಗಳು ಯಾವುದು, ಅಂದ್ರೆ ಮಾಹಿತಿಗಳು ಯಾವುದು, ಅಥವಾ ಅನುಭವಗಳು ಏನು. ಓಕೆ, ಸೊ ಎಕ್ಸ್ಪೀರಿಯನ್ಸ್ ಒಮ್ಮೆ ನೆಗೆಟಿವ್ ಆದ್ರೆ ಒಬ್ಬ ವ್ಯಕ್ತಿಯ ಜೊತೆಗೆ ಅಥವಾ ಒಂದು ಸಮೂಹದ ಜೊತೆಗೆ, ಅದೇ ಅನುಬಂಧನ ಕಲಿಕೆ ಅಂತ ನಾವು ಕಲಿತಾ ಹೋಗ್ತೀವಿ, ಅನುಬಂಧನ. ಸೊ ಈ ಒಂದು ಮಾಹಿತಿಗಳು ಕೆಲವೊಂದು ಸಂದರ್ಭಗಳ ಜೊತೆಗೆ ಅನುಬಂಧನಗಳನ್ನು ಏರ್ಪಡುತ್ತೆ. ಕಳೆದ ತರಗತಿನಲ್ಲಿ ಹೇಗೆ ಈ ಕಲಿಕಾ ಅನುಬಂಧನ ಮತ್ತು ಸಂಜ್ಞಾನಾತ್ಮಕ ಅನುಬಂಧನಗಳು ಅಥವಾ ಕಲಿಕೆಗಳು, ಸಿದ್ಧಾಂತಗಳು ಹೇಗೆ ಈ ಒಂದು ಸಾಮಾಜಿಕ ವಿಷಯಗಳ ಜೊತೆಗೆ ಅಥವಾ ಸಾಮಾಜಿಕ ಸಂಜ್ಞಾನ ಜೊತೆಗೆ ಹೇಗೆ ಬೆಸ್ಕೊಂಡಿರ್ತವೆ ಅನ್ನೋದನ್ನ ನಾವು ನೋಡಿದ್ದೀವಿ. ಓಕೆ, ಸೊ ಕೆಲವೊಂದು ಬಾರಿ ಪದೇ ಪದೇ ಅದೇ ರೀತಿಯಾದಂತಹ ಒಂದು ವರ್ತನೆಗಳು ರಿಪೀಟ್ ಆಗ್ತಾ ಹೋದ್ರೆ, ಅದು ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗಿರ್ಲಿ, ಸೊ ಅದು ಅನುಬಂಧನಕ್ಕೆ ಒಳಗಾಗ್ಬಿಡುತ್ತೆ. ಓಕೆ, ಸೊ ಕೆಲವೊಂದು ಬಾರಿ ಕೋ ಇನ್ಸಿಡೆಂಟಲ್ ಸಹ ಆಗ್ಬಹುದು, ಕೆಲವೊಂದು ಇಂಟೆನ್ಷನಲ್ ಆಗಿರ್ಬೋದು, ಕೆಲವೊಂದು ಬಾರಿ ಆಕ್ಚುಯಲ್ ಕಾಸ್ ಅಂಡ್ ಎಫೆಕ್ಟ್ ಸಹ ಇರಬಹುದು. ಸೊ ಯಾವುದು ಹೇಗೆ ತನ್ನದೇ ಆದಂತ ಪಾತ್ರವನ್ನ ಬೀರುತ್ತೆ ಆ ಸಂದರ್ಭಕ್ಕೆ ಅನ್ನೋದು ನಾವು ಸಾಮಾನ್ಯಕ್ಕೆ ನಿರ್ಧಾರ ಮಾಡಲಿಕ್ಕೆ ಕಷ್ಟ ಆಗುತ್ತೆ.
ಸೊ ಹೀಗೆ ಈ ಗ್ರೂಪ್ ಸ್ಕೀಮಾ ಇದು ಇಟ್ಸ್ ಎ ವೈಡ್ ಕಾನ್ಸೆಪ್ಟ್ ಈ ಸ್ಕೀಮಾ ಅನ್ನೋದೇ. ಸೊ ಎಸ್ಪೆಷಲಿ ಈ ಗ್ರೂಪ್ ಸ್ಕೀಮಾ ಹೇಗೆ ವರ್ಕ್ ಆಗುತ್ತೆ, ಗ್ರೂಪ್ ಸ್ಕೀಮಾದಲ್ಲಿ ನಾವು ಈಗ ಒಂದು ಉದಾಹರಣೆಗೆ ನೋಡಬೇಕು ಅಂತಂದ್ರೆ ಒಂದು ಕ್ರಿಕೆಟ್ ಅಂತ ಅಥವಾ ಫುಟ್ಬಾಲ್ ಯಾವುದೋ ಒಂದು ಗೇಮ್ ಅಂತ ಸೊ ಅದರಲ್ಲಿ 3 ಫ್ಯಾಕ್ಟರ್ಸ್ಗಳು ವರ್ಕ್ ಆಗುತ್ತೆ. ಗ್ರೂಪ್ಗೆ ಇರ್ತಕ್ಕಂಥ ಗ್ರೂಪ್ ಮೇಲೆ ಇರ್ತಕ್ಕಂಥ ಒಂದು ಆಸಕ್ತಿ ಒಲವುಗಳೇನು, ಪರ್ಸನಲ್ ಇಂಡಿವಿಜುವಲ್ ಏನೋ ಸ್ಟಾಮಿನಾ ಏನು, ಓಕೆ, ಅಥವಾ ಇಂಟ್ರೆಸ್ಟ್ ಏನು, ಸೆಲ್ಫ್ ಇಂಟ್ರೆಸ್ಟ್ ಏನು, ಓಕೆ, ನಾನು ನೋಡುವಂಥ ಪರ್ಸೆಪ್ಷನ್ ಏನು ಟುವರ್ಡ್ಸ್ ಗ್ರೂಪ್ ಆಸ್ ವೆಲ್ ಆಸ್ ದ ಗೇಮ್. ಓಕೆ, ಸೊ ಈ ಎಲ್ಲ ಅಂಶಗಳು ಒಟ್ಟಾರೆಯಾಗಿ ಸೇರ್ಕೊಂಡಾಗ ಒಂದು ಗ್ರೂಪ್ ಆಗುತ್ತೆ. ಆ ಗ್ರೂಪ್ ಆಟಿಟ್ಯೂಡ್ಗಳೇನು, ಅದನ್ನ ಲೀಡ್ ಮಾಡುವಂಥ ಲೀಡರ್ ಯಾರು, ಅವರಲ್ಲಿ ಇರ್ತಕ್ಕಂಥ ಸ್ಕೀಮಾಸ್ಗಳು ಏನು, ಬಯಾಸ್ ಇದೆಯಾ, ಅಥವಾ ಅಲ್ಲೇನೋ ಪ್ರಿಜುಡೀಸ್ಗಳು ಇದೆಯಾ, ಅಥವಾ ಏನೋ ಒಂದು ಪ್ರಿಡಿಕ್ಟ್ ಮಾಡಬಹುದಾ, ಓಕೆ, ಈ ರೀತಿಯಾದಂತಹ ಏನು ಎಲಿಮೆಂಟ್ಸ್ಗಳು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಆಗಿರ್ಬೋದು, ಸ್ಟ್ರೆಂತ್ ಇರ್ಬೋದು, ಅಥವಾ ಕೆಲವೊಂದು ಬೇರೆ ಬೇರೆ ರೀತಿಯಾದಂಥ ಅನಾಲಿಸಿಸ್ ಅಂತ ಮಾಡಬೇಕು ಅಂತ ಅಂದಾಗ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ನಿರೀಕ್ಷೆಗಳನ್ನು ಏನು ಇಟ್ಕೋಬಹುದು. ಓಕೆ, ಸೊ ಇಟ್ ನಾಟ್ ಸೋ ಈಸಿ ಟು ಅಸೆಸ್ ದ ಪರ್ಸನ್ಸ್ ಪರ್ಸನಾಲಿಟಿ ಇನ್ ದ ಗ್ರೂಪ್. ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಆಗಿದ್ದಾಗ ಯಾವ ರೀತಿಯಾಗಿ ವರ್ತನೆಗಳನ್ನು ಮಾಡ್ಕೊಳ್ತಾನೆ, ಒಬ್ಬ ವ್ಯಕ್ತಿ ಸಾಮೂಹಿಕವಾಗಿದ್ದಾಗ ಸಮೂಹದ ಜೊತೆಗೆ ಇದ್ದಾಗ ಯಾವ ರೀತಿಯಾದಂಥ ವರ್ತನೆಗಳನ್ನ, ಅಥವಾ ಯಾವಾಗ ಹೇಗೆ ಆತನ ವ್ಯಕ್ತಿತ್ವದ ಗುಣಲಕ್ಷಣಗಳು ಟರ್ನ್ ಅನ್ನು ಪಡ್ಕೊಳ್ತವೆ, ಬದಲಾವಣೆಗೆ ಒಳಗಾಗ್ತವೆ, ಅದರ ಹಿನ್ನೆಲೆಗಳು ಏನು, ಸೊ ಹೇಗೆ ವ್ಯಕ್ತಿ ಸಂಜ್ಞಾನಗಳು ಬದಲಾಗುತ್ತೆ, ಕಾನ್ಸೆಪ್ಟ್ಗಳು ಬದಲಾಗುತ್ತೆ, ಆ ಕಾನ್ಸೆಪ್ಟ್ಗಳು ಬದಲಾದಂಥ ಸಂದರ್ಭದಲ್ಲಿ ವ್ಯಕ್ತಿತ್ವದ ವರ್ತನೆಗಳು ಸಹ ಹೇಗೆ ಬದಲಾಗುತ್ತೆ, ನಾವು ಸುಲಭಕ್ಕೆ ನಾವು ಅಂದಾಜಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಈಗ ಗ್ರೂಪ್ ಸ್ಕೀಮಾ ಅಂತಕ್ಕಂಥದ್ದು ಏನಿದೆ, ಎಸ್ಪೆಷಲಿ ಸಮುದಾಯದ ವಿಷಯ ಅಂತ ಬಂದಾಗ ತುಂಬಾ ಮಹತ್ತರವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಏಕೆಂತಂದ್ರೆ ಸೊ ಇದರಲ್ಲೆಲ್ಲ ಸ್ವಸ್ಕೀಮಾ ಏನಿದೆ ಅಥವಾ ವ್ಯಕ್ತಿಯ ಸ್ಕೀಮಾ ಏನಿದೆ, ಸೊ ನಮ್ಮಷ್ಟಕ್ಕೆ ನಾವು ಕೆಲವೊಂದನ್ನ ಅಬ್ಸರ್ವ್ ಮಾಡ್ಕೋಬಹುದು, ನಮ್ಮಷ್ಟಕ್ಕೆ ನಾವು ಕ್ಯಾಟಗರೈಸೇಷನ್ ಅನ್ನು ಮಾಡ್ಕೋಬಹುದು, ನಮ್ಮ ಗುಣಲಕ್ಷಣಗಳನ್ನ ಕೆಲವೊಂದು ಬಾರಿ ನಾವು ಅದಕ್ಕೆ ನಿರ್ದಿಷ್ಟವಾದ ವ್ಯಾಖ್ಯಾನಗಳನ್ನ ಕೊಡಬಹುದು, ಅರ್ಥಗಳನ್ನ ಕೊಡಬಹುದು. ಓಕೆ, ಆದ್ರೆ ಒಂದು ಗುಂಪಿನಲ್ಲಿ ಇದ್ದಾಗ ಅನೇಕ ಫ್ಯಾಕ್ಟರ್ಸ್ಗಳು ಇನ್ಫ್ಲೂಯೆನ್ಸ್ ಅನ್ನ ಮಾಡುತ್ತೆ. ಸೊ ಯಾವಾಗ ಈ ಅನೇಕ ಫ್ಯಾಕ್ಟರ್ಸ್ಗಳು ಇನ್ಫ್ಲೂಯೆನ್ಸ್ ಅನ್ನ ಮಾಡುತ್ತೆ, ನಮ್ಮ ಬಿಹೇವಿಯರ್ ಅಂದ್ರೆ ನಮ್ಮ ವರ್ತನೆಗಳು ನಿರೀಕ್ಷಣೆ ಮಾಡಿರೋ ಅಂತಹ ಒಂದು ಉತ್ತರಗಳನ್ನು ಪಡೆದುಕೊಳ್ಳಿಕ್ಕೆ ನಿರೀಕ್ಷೆಗೆ ತಕ್ಕಂತೆ ನಮ್ಮ ವ್ಯಕ್ತಿಯ ವರ್ತನೆಗಳು ಸಮುದಾಯದೊಂದಿಗೆ ಒಂದು ಗ್ರೂಪ್ನೊಂದಿಗೆ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ವ್ಯಕ್ತಪಡಿಸುವಂತಹ ರೀತಿಯೂ ಸಹ ಅನೇಕ ರೀತಿ ಬದಲಾಗ್ತಾ ಹೋಗುತ್ತೆ. ನಂತರದಲ್ಲಿ ಸಂಗತಿ ಸ್ಕೀಮಾ. ಓಕೆ, ಈ ದಿನನಿತ್ಯದ ಸಾಮಾನ್ಯ ಸಂಗತಿಗಳಲ್ಲಿ ನಮ್ಮ ಸಾಮಾನ್ಯ ಸಂಜ್ಞಾನದ ರಚನೆಗಳು ಸಹಾಯಕ್ಕೆ ಬರುತ್ತವೆ. ಅನೇಕ ದಿನನಿತ್ಯದ ಸಂಗತಿಗಳು ಸಹ ಇರುತ್ತೆ. ಓಕೆ, ಸಂಗತಿ ಒಂದು ಏನಂತ ಹೇಳ್ಬೋದು, ಸಂಗತಿಗಳು ಒಂದು ಯಾವುದೇ ಒಂದು ಸಾಮಾನ್ಯ ಸಂಗತಿ, ಒಂದು ವಿಷಯಗಳು ಬಂದಾಗ, ಸಂದರ್ಭಗಳು ಬಂದಾಗ, ಒಂದು ಈವೆಂಟ್ಗಳು ಬಂದಾಗ, ಓಕೆ, ಸೊ ಹೇಗೆ ನಮ್ಮ ಸಂಜ್ಞಾನದ ರಚನೆಗಳು ನಮ್ಮಲ್ಲಿ ಇರ್ತಕ್ಕಂತಹ ಈಗಾಗಲೇ ಇರ್ತಕ್ಕಂತಹ ಸಂಜ್ಞಾನದ ಕೆಲವೊಂದು ಅನುಭವಗಳು, ಮಾಹಿತಿಗಳು, ನಾವು ಹೇಗೆ ಅದನ್ನ ಎನ್ಕೋಡ್ ಮಾಡ್ಕೊಂಡಿರ್ತೀವಿ, ಹೇಗೆ ಯಾವ ರೀತಿಯಾಗಿ ಅದನ್ನ ಗ್ರಹಿಸ್ಕೊಂಡಿರ್ತೀವಿ, ಓಕೆ, ಹೇಗೆ ಅದನ್ನ ಸಂಗ್ರಹ ಮಾಡ್ಕೊಂಡಿರ್ತೀವಿ. ಸಂಗ್ರಹ ಮಾಡ್ಕೊಳ್ಳೋದು ಅಂತಂದ್ರೆ ಕೆಲವೊಂದು ಮಾಹಿತಿಗಳನ್ನ ಬೇಕು ಅಂತಾನೆ, ಈ ಕಾರಣಗಳಿಗೋಸ್ಕರನೇ ಆ ಇನ್ಫಾರ್ಮೇಶನ್ಸ್ ಬೇಕಾಗಬಹುದು ಅನ್ನೋ ಒಂದು ಆಧಾರದ ಮೇಲೆ ನಾವು ಕೆಲವೊಂದು ಅಸೋಸಿಯೇಷನ್ಸ್ಗಳನ್ನ ಮಾಡ್ಕೊಂಡಿರ್ತೀವಿ ಸಂಗ್ರಹ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ. ಕೆಲವೊಂದು ಬಾರಿ ನಾವು ಸಂಗ್ರಹ ಆಗಿರೋ ಮಾಹಿತಿಯನ್ನ ರಿಟ್ರೀವ್ ಮಾಡಬೇಕಾದ್ರೆ ಅನೇಕ ವಿಷಯಗಳು ನಮ್ಮ ಅನುಭವಕ್ಕೆ ಬರುತ್ತೆ, ನಮ್ಮ ಸಂಜ್ಞಾನಕ್ಕೆ ಬರ್ತಾ ಹೋಗುತ್ತೆ. ಓಕೆ, ಸೊ ಹೀಗೆ ಈ ಎಲ್ಲ ನಾವು ರಚನೆಗಳು ಮತ್ತೆ ಏನು ಈ ಸಹಾಯಕ್ಕೆ ಬರ್ತವೆ ಸಂಗತಿಗಳು, ಸಾಮಾನ್ಯ ಸಂಗತಿಗಳಲ್ಲಿ ನಮ್ಮ ಸಂಜ್ಞಾನದ ಮಾಹಿತಿಗಳು, ಸೊ ಇದನ್ನ ನಾವು ಈ ಸಂಗತಿಯ ಸ್ಕೀಮಾ ಅಂತ ನಾವು ಕರೀತೀವಿ. ಸೊ ಈ ಸಂಗತಿಯ ಸ್ಕೀಮಾ ಕೆಲವೊಂದು ಬಾರಿ ಸಂಗತಿಗೆ ತಕ್ಕಂತೆ ಅನೇಕ ಮಾಹಿತಿಗಳು ಮಾರ್ಪಾಟಾಗುತ್ತೆ. ಓಕೆ, ಕೆಲವೊಂದು ಗ್ರೂಪಲ್ಲಿ ಇದ್ದಾಗ, ಕೆಲವೊಂದು ಇಂಡಿವಿಜುವಲ್ ಇದ್ದಾಗ ಸಾಮಾನ್ಯ ಸಂಗತಿಗಳ ಮೇಲೆ ನಾವು ಹೇಗೆ ನಡ್ಕೊಳ್ತೀವಿ ದಿನನಿತ್ಯದ ಚಟುವಟಿಕೆಗಳಲ್ಲಿ, ಆಕ್ಟಿವಿಟೀಸ್ಗಳಲ್ಲಿ. ಸೊ ಒಮ್ಮೆ ಇದ್ದಂತಹ
ನಮ್ಮ ವರ್ತನೆ ಒಂದು ಸಂದರ್ಭದಲ್ಲಿ ಅಥವಾ ಒಂದು ದಿನದಲ್ಲಿ ಇರ್ತಕ್ಕಂತಹ ವರ್ತನೆ ಮತ್ತೊಂದು ದಿನದಲ್ಲಿ ಅಥವಾ ಮತ್ತೊಂದು ಸನ್ನಿವೇಶಕ್ಕೆ ಅಥವಾ ಮತ್ತೊಂದು ಸಂದರ್ಭಗಳಿಗೆ ತಕ್ಕಂತೆ ಅದು ಬದಲಾವಣೆಗಳನ್ನ ಹೊಂದುತ್ತಾ ಹೋಗುತ್ತೆ. ಓಕೆ, ಸೊ ಒಂದೇ ಫ್ಯಾಕ್ಟರ್ಸ್, ಒಂದೇ ರೀತಿಯಾದಂಥ ಸಂಗತಿಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ವ್ಯಕ್ತವಾದರೆ, ಬೇರೆ ಬೇರೆ ಕಮ್ಯುನಿಟಿಗಳಲ್ಲಿ ವ್ಯಕ್ತವಾದರೆ, ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಅದು ವ್ಯಕ್ತವಾದರೆ ಅದಕ್ಕೆ ಕೊಡುವಂತಹ ಸ್ಕೀಮಾಗಳು, ಅದಕ್ಕೆ ನಮ್ಮಲ್ಲಿ ಸಂಘಟನೆ ಆಗುವಂತಹ ವಸ್ತು ವಿಷಯಗಳು ವಿಭಿನ್ನವಾಗಿರುತ್ತೆ. ಅದಕ್ಕೆ ವಿಭಿನ್ನವಾದಂತಹ ಅರ್ಥ ವಿವರಣೆಗಳನ್ನೇ ನಾವು ಕೊಡುವಂಥದ್ದು ಸಾಮಾನ್ಯಕ್ಕೆ ನಡೀತಾ ಹೋಗುತ್ತೆ. ಓಕೆ, ಸೊ ಹೀಗೆ ಈ ಸಂಗತಿಗಳು ಸಹ, ಸಂಗತಿಯ ಸ್ಕೀಮನ್ನು ಸಹ ಅನೇಕ ಸಂದರ್ಭಗಳಲ್ಲಿ ತನ್ನದೇ ಆದಂತಹ ಒಂದು ಪ್ರಭಾವಶಾಲಿಯಾಗಿ ಕಾಣಿಸ್ಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಓಕೆ, ಹಾಗೂ ಕೊನೆಯದಾಗಿ ನಾವು ನೋಡಬೇಕು ಅಂತಂದ್ರೆ ಪಾತ್ರ ಸ್ಕೀಮಾ, ರೋಲ್ ಸ್ಕೀಮಾ. ಓಕೆ, ಅಂದ್ರೆ ಒಬ್ಬ ವ್ಯಕ್ತಿಯ ಗುಣಲಕ್ಷಣ, ಮನೋಭಾವ ಮತ್ತು ವರ್ತನೆ, ಒಬ್ಬ ವ್ಯಕ್ತಿಯ ವರ್ತನೆ ಯಾವ ರೀತಿಯಾಗಿರುತ್ತೆ ಅದು ಗುಂಪಿನ ಸದಸ್ಯರೊಂದಿಗಿನ ಪಾತ್ರದ ಆಧಾರದ ಮೇಲೆ ನಿರ್ಧಾರವಾಗಿರುತ್ತೆ. ಓಕೆ, ಸೊ ನನ್ನ ಗುಣಲಕ್ಷಣಗಳು, ಮನೋಭಾವ ಏನಿರುತ್ತೆ, ಆಟಿಟ್ಯೂಡ್ ಏನಿರುತ್ತೆ, ಕೆಲವೊಂದ್ಸಲ ಇನ್ಫ್ಲೂಯೆನ್ಸ್ ಆಗುತ್ತೆ, ಕೆಲವು ಸಲ ಬದಲಾಗುತ್ತೆ, ಚೇಂಜ್ಗೆ ಒಳಗಾಗ್ತಾನೆ ಇರುತ್ತೆ ಅದು. ಅಥವಾ ನನ್ನ ಇರ್ತಕ್ಕಂಥ ಅಥವಾ ನಾನು ನೋಡುವಂತಹ ಒಂದು ಅಥವಾ ನಾನು ಕಲೆಕ್ಟ್ ಮಾಡುವಂತಹ ಅಥವಾ ಸಂಘಟನೆ ಮಾಡುವಂತಹ ರೀತಿ ಬದಲಾಗುತ್ತೆ. ಏನಕ್ಕೆ ಅಂತಂದ್ರೆ ನಮ್ಮ ಈ ಗುಣಲಕ್ಷಣಗಳೇನಿರುತ್ತೆ, ಮನೋಭಾವಗಳೇನಿರುತ್ತೆ, ಗುಂಪಿನ ಸದಸ್ಯರೊಂದಿಗಿನ ಪಾತ್ರಗಳ ಮೇಲೆ ಅವ್ರು ಯಾಕೆ ನೋಡ್ತಾರೆ, ಅವ್ರು ವಹಿಸಿರುವಂತಹ ರೋಲ್ಗಳೇನು, ಜವಾಬ್ದಾರಿಗಳೇನು, ಅದ್ರ ಮೇಲೆ ನಮ್ಮ ಪಾತ್ರಗಳು ಸಹ ಬದಲಾಗ್ತಾ ಹೋಗುತ್ತೆ. ಪಾತ್ರಗಳ ಆಧಾರದ ಮೇಲೆ ನಿರ್ಧಾರ ಆಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಉದಾಹರಣೆಗೆ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಅನೇಕ ಪಾತ್ರಗಳನ್ನ ನಿರ್ವಹಿಸ್ತಾ ಹೋಗ್ತಾನೆ. ಅಪ್ಪನಾಗಿ, ಓಕೆ, ಮಗನಾಗಿ, ಸಹೋದರಿಯಾಗಿ, ಬೇರೆ ಬೇರೆ ರೋಲ್, ಚಿಕ್ಕಪ್ಪ, ದೊಡ್ಡಪ್ಪ, ಬೇರೆ ಬೇರೆ ತನ್ನದೇ ಆದಂತಹ ಅನೇಕ ಪಾತ್ರಗಳನ್ನ, ಒಬ್ಬರಿಗೆ ಅಪ್ಪ ಆಗಿರ್ಬಹುದು, ಇನ್ನೊಬ್ಬರಿಗೆ ಮಗ ಆಗಿರ್ಬಹುದು, ಇನ್ನೊಬ್ಬರಿಗೆ ಚಿಕ್ಕಪ್ಪ ಆಗಿರ್ಬೋದು, ಇನ್ನೊಬ್ಬರಿಗೆ ದೊಡ್ಡಪ್ಪ ಆಗಿರ್ಬೋದು, ಇನ್ನೊಬ್ಬರಿಗೆ ಬೇರೆ ಬೇರೆ ಪಾತ್ರಗಳನ್ನ ವಹಿಸ್ಕೊಳ್ತಾ ಹೋಗ್ತಾನೆ. ಅವರು ಹೇಗೆ ಅವರ ಪಾತ್ರಗಳು ನಿರ್ಧಾರ ಆಗುತ್ತೆ, ಅದರ ಆಧಾರದ ಮೇಲೆ ನಮ್ಮ ಗುಣಲಕ್ಷಣಗಳು ಸಹ ಬದಲಾಗ್ತಾ ಹೋಗುತ್ತೆ ಅಥವಾ ನಿರ್ಧಾರ ಆಗ್ತಾ ಹೋಗುತ್ತೆ. ಅಂದ್ರೆ ಪಾತ್ರ ಜೊತೆಗೆ ನಮ್ಮ ಗುಣಲಕ್ಷಣಗಳು ಇನ್ನೊಬ್ಬರ ಪಾತ್ರಗಳೊಂದಿಗೆ ಇನ್ನೊಬ್ಬರ ನಿರ್ವಹಿಸುವಂತಹ ಸನ್ನಿವೇಶಗಳ ಆಧಾರದ ಮೇಲೆ ನಮ್ಮ ಗುಣಲಕ್ಷಣಗಳು, ನಮ್ಮ ಓವರ್ ಆಲ್ ಪರ್ಸನಾಲಿಟಿಗಳು ಅಥವಾ ಪರ್ಸೋನಾ ಅಂತಕ್ಕಂಥದ್ದು ಏನಿದೆ, ಈ ಓವರ್ ಆಲ್ ಪರ್ಸೋನಾ ಬದಲಾಗುತ್ತೆ ಅಥವಾ ನಿರ್ಧಾರ ಆಗುತ್ತೆ. ಒಬ್ಬ ವ್ಯಕ್ತಿ ಒಂದು ಗುಂಪಿನಲ್ಲಿ ಹೇಗಿರ್ತಾನೆ ಅನ್ನೋದು ಅಂದಾಜು ಅರ್ಥ ಮಾಡಿಕೊಳ್ಳೋದು ಈ ಸ್ಕೀಮಾ ಸಹಾಯ ಮಾಡುತ್ತೆ ಅಂತ ಹೇಳುತ್ತೆ. ಓಕೆ, ಈ ಸ್ಕೀಮಾ ಏನ್ ಮಾಡುತ್ತೆ, ಒಬ್ಬ ವ್ಯಕ್ತಿ ಇಂಥ ಸಂದರ್ಭದಲ್ಲಿ ಏಕೆ ಈ ರೀತಿಯಾದಂಥ ಪಾತ್ರಗಳನ್ನು ವಹಿಸ್ತಾನೆ, ಏಕೆ ಈ ರೀತಿಯಾದಂಥ ವರ್ತನೆಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತಾನೆ, ಅದಕ್ಕೆ ಹಿನ್ನೆಲೆ ಏನು, ಕಾರಣಗಳೇನು, ಸಂಜ್ಞಾನ ಏನು, ಅನುಭವಗಳೇನು. ಓಕೆ, ಸೊ ಈ ರೀತಿ ಎಲ್ಲ ಅಂಶಗಳು ನಮಗೆ ಪ್ರಭಾವ ಬೀಳಬೇಕು ಅನ್ನೋದೇ ಆದರೆ, ಅರ್ಥ ಆಗ್ಬೇಕು ಅನ್ನೋದೇ ಆದ್ರೆ ಈ ಪಾತ್ರ ಸ್ಕೀಮಾ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ, ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ನಮ್ಮ ಪಾತ್ರ ನಮ್ಮಲ್ಲಿ ಹೇಗೆ ಬದಲಾಗುತ್ತೆ ಪಾತ್ರಗಳು, ಅದೇ ರೀತಿ ಮತ್ತೊಬ್ಬರ ಪಾತ್ರಗಳು ಸಹ ಸಂದರ್ಭದಿಂದ ಸಂದರ್ಭಕ್ಕೆ ಬದಲಾಗ್ತಾ ಹೋಗಬಹುದು. ಅದರ ಹಿನ್ನೆಲೆ ಏನು, ಸಾಮಾಜಿಕ ಹಿನ್ನೆಲೆ ಏನು, ಕೌಟುಂಬಿಕ ಹಿನ್ನೆಲೆ ಏನು, ರಾಜಕೀಯ ಹಿನ್ನೆಲೆಗಳೇನು, ಪ್ರಭಾವಗಳಿಗಳೇನು, ಇದೆಲ್ಲದೂ ಸಹ ಹೇಗೆ ಗಣನೆಗೆ ಬರುತ್ತೆ, ಇಂಪಾರ್ಟೆನ್ಸ್ ಅಂತ ತೆಗೆದುಕೊಳ್ಳುತ್ತೆ ಎಲ್ಲ. ಸೊ ಅನೇಕ ಆಧಾರದ ಮೇಲೆ, ಗುಣಲಕ್ಷಣಗಳ ಆಧಾರದ ಮೇಲೆ ಈ ಪಾತ್ರ ಸ್ಕೀಮಾ ಅನ್ನೋದು ತನ್ನದೇ ಆದಂಥ ಪ್ರಭಾವಗಳನ್ನ ಬೀರ್ತಾ ಹೋಗುತ್ತೆ. ಸೊ ಹೀಗೆ ಸ್ಕೀಮಾ ಅಂತಕ್ಕಂಥದ್ದು ಮತ್ತೆ ಅದರಲ್ಲಿ ಬರ್ತಕ್ಕಂಥ ವಿವಿಧ ಸ್ಕೀಮಾಗಳೇನಿದೆ, ಸೊ ಇವು ಸಮುದಾಯದ ಹಿನ್ನೆಲೆಯ ಆಧಾರದ ಮೇಲೆ, ಸಮುದಾಯದ ಸದಸ್ಯರ ಪಾತ್ರದ ಆಧಾರದ ಮೇಲೆ, ಸಮುದಾಯದೊಂದಿಗೆ ಹೇಗೆ ನಮ್ಮ ಸ್ಕೀಮಾಗಳು ವರ್ಕ್ ಆಗುತ್ತೆ, ಅದೇ ರೀತಿಯಾಗಿ ನಮ್ಮ ಮೇಲೆ, ಒಬ್ಬ ವ್ಯಕ್ತಿಯ ಮೇಲೆ, ಸೆಲ್ಫ್ ಮೇಲೆ ಮತ್ತೊಂದು ಸಮುದಾಯದ ಮತ್ತೊಬ್ಬ ವ್ಯಕ್ತಿಯ ಸ್ಕೀಮಾಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ಈ ಒಂದು ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಒಂದು ನಡುವೆ ಇರತಕ್ಕಂಥ ಒಂದು ಸಹ ಸಂಬಂಧ ಬೆಳವಣಿಗೆ ಆಗುತ್ತೆ ಅಥವಾ ನಿರ್ಧಾರ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಪಾತ್ರ ಸ್ಕೀಮಾ. ಸೊ ಹೀಗೆ
ನಾವು 5 ವಿವಿಧ ರೀತಿಯಾದಂತಹ ಸ್ಕೀಮಾಗಳನ್ನ ನೋಡ್ಬೋದು ಅಂಡರ್ ಸ್ಕೀಮಾ. ಸೊ ಅದರಲ್ಲಿ ಬರ್ತಕ್ಕಂಥದ್ದು ವ್ಯಕ್ತಿಯ ಸ್ಕೀಮಾ, ಸ್ವಸ್ಕೀಮಾ, ಗ್ರೂಪ್ ಸ್ಕೀಮಾ, ಸಂಗತಿ ಸ್ಕೀಮಾ ಮತ್ತು ಪಾತ್ರ ಸ್ಕೀಮಾ. ಸೊ ಸಾಮಾನ್ಯವಾಗಿ ನಾವು ಸ್ಕೀಮಾ ಅಂತ ಅಂದ್ರೆ ಏನು ಅಂತ ನೋಡ್ಬೋದು ಅನ್ನೋದೇ ಆದ್ರೆ, ಸೊ ಸ್ಕೀಮಾ ನಮ್ಮ ಸಮಾಜದೊಂದಿಗಿನ ಸಂವಹನ, ಈ ಹಿಂದೆ ಸಮಾಜದ ಜನರು ಹೇಗೆ ನಡ್ಕೊಂಡ್ರು, ವರ್ತಿಸಿದ್ರು ಅನ್ನೋದ್ರ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಕೆಲವೊಂದನ್ನ ನಾವು ನಿರೀಕ್ಷಿಸಬಹುದು, ಕೆಲವೊಂದನ್ನ ನಾವು ಪ್ರಿಡಿಕ್ಟ್ ಮಾಡಬಹುದು. ಓಕೆ, ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ವ್ಯಕ್ತಿ ಇದೇ ರೀತಿಯಾಗಿ ವರ್ತನೆಗಳನ್ನ ತೋರಿಸ್ತಾರೆ. ಸಾಫ್ಟ್ ಇರುತ್ತೆ, ಕೆಲವೊಂದು ಅಗ್ರೆಸಿವ್ ಆಗಿರುತ್ತೆ, ಕೆಲವೊಂದು ರೂಢ್ ಆಗಿರುತ್ತೆ. ಅದು ಇಂಥ ಸಂದರ್ಭದಲ್ಲಿ ಇಂಥವ್ರು ಇದ್ದಾಗ, ಈಗ ನಾವು ಒಬ್ಬನೇ ಹೋದಾಗ ನಮ್ಮ ಹೈಯರ್ ಅಥಾರಿಟಿನವ್ರು ಇರ್ತಾರೆ. ಸೊ ಅವ್ರನ್ನ ಹೇಗೆ ಅಪ್ರೋಚ್ ಮಾಡ್ಬೋದು, ಯಾವ್ದಾರ ಒಂದು ಉದಾಹರಣೆಗೆ ಒಂದು ಲೀವನ್ನ ಹೆಂಗ್ ಕೇಳಬೇಕು. ಓಕೆ, ಸೊ ಒಬ್ಬನೇ ಹೋದಾಗ ಅವ್ರ ರಿಯಾಕ್ಷನ್ಸ್ ಹೇಗಿರುತ್ತೆ, ಸೊ ಅವ್ರಿಗೆ ಪ್ರೀತಿ ಪಾತ್ರರಾಗಿರೋರ ಜೊತೆಗೆ ಹೋದ್ರೆ ಹೇಗಿರುತ್ತೆ. ಸೊ ಇವೆಲ್ಲ ಅನೇಕ ವಿಷಯಗಳು ನಮಗೆ ಗೊತ್ತಿರುತ್ತೆ, ಯಾವ್ದನ್ನ ಹೇಗೆ ಡೀಲ್ ಮಾಡಬೇಕು ಯಾರ ಹತ್ರ ಅಂತ. ಓಕೆ, ಸೊ ಇದೆಲ್ಲದೂ ಸಹ ಈ ಸ್ಕೀಮಾದ ಒಂದು ಭಾಗಗಳೇ ಆಗಿರುತ್ತೆ. ಹೇಗೆ ನಾವು ಅದನ್ನ ಪರ್ಸೀವ್ ಮಾಡ್ತೀವಿ, ಹೇಗೆ ಒಂದು ಸಂದರ್ಭ ಡಿಸೈಡ್ ಆಗುತ್ತೆ, ಹೇಗೆ ಅದರಲ್ಲಿರ್ತಕ್ಕಂಥ ಸ್ಕೀಮಾಗಳು ಅಲ್ಲಿ ಪ್ರಮುಖ ಪ್ರಕ್ರಿಯೆಗಳನ್ನ ವಹಿಸ್ತಾ ಹೋಗ್ತವೆ, ಪಾತ್ರಗಳನ್ನ ವಹಿಸ್ತಾ ಹೋಗ್ತವೆ. ಇದೆಲ್ಲದೂ ಸಹ ಬಹಳ ಪ್ರಮುಖ ಪಾತ್ರವಾಗಿ ನಿಲ್ಲುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ಈ ಸಾಮಾಜಿಕ ಮನೋವಿಜ್ಞಾನದಲ್ಲಿ ಬರುವಂತಹ ಈ ಒಂದು ಸ್ಕೀಮಾ ವ್ಯಕ್ತಿಯ ಈ ಪ್ರಪಂಚದಿಂದ, ಸಾಮಾಜಿಕ ಪ್ರಪಂಚದ ಅನೇಕ ಬಗೆಯ ನಿರೀಕ್ಷೆಗಳನ್ನ ಏನು ಹೊಂದಿರ್ತೀವಿ, ಆ ನಿರೀಕ್ಷೆಗಳನ್ನ ಹುಟ್ಟಾಕಲಿಕ್ಕೆ, ನಿರೀಕ್ಷೆಗಳನ್ನ ನಾವು ವ್ಯಕ್ತಪಡಿಸ್ಲಿಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಂಜ್ಞಾನ ಮತ್ತು ಸಾಮಾಜಿಕ ಮಾಹಿತಿಗಳನ್ನು ಹೊಂದಿರತಕ್ಕಂಥ ಒಂದು ಕನೆಕ್ಟಿವಿಟಿ ಏನಿರುತ್ತೆ. ಸೊ ಈ ಕನೆಕ್ಟಿವಿಟಿ ಇರತಕ್ಕಂಥ ಅನುಭವ ಮತ್ತೆ ಸಂಜ್ಞಾನ, ಈ ಮೂವರನ್ನು ಸಹ, ಈ ಮೂರು ಸಂಗತಿಗಳನ್ನ ಒಂದು ವ್ಯವಸ್ಥಿತವಾಗಿ ಸಂಘಟನೆ ಮಾಡಲು ಈ ಸ್ಕೀಮಾ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದನ್ನೇ ಸ್ಕೀಮಾ ಅಂತ ಕರೀತಾರೆ. ಕೆಲವೊಂದು ಅದನ್ನ ಪ್ರಿಜುಡೀಸ್ ಅಂತಾನು ಅಂದ್ಕೋಬಹುದು, ಕೆಲವೊಂದ್ಸಲ ಅದ ಬಯಾಸ್ ಅಂತಾನು ಅಂದ್ಕೋಬಹುದು, ಕೆಲವೊಂದು ಬಾರಿ ನಮ್ಮಲ್ಲಿರ್ತಕ್ಕಂಥ ಗುಣಗಳನ್ನ ವ್ಯಕ್ತಪಡಿಸುವಂತಹ ರೀತಿ ಇರಬಹುದು, ಅಥವಾ ನಮ್ಮ ವರ್ತನೆಗಳನ್ನು ವ್ಯಕ್ತಪಡಿಸುವಂತಹ ಒಂದು ಪ್ಲಾಟ್ಫಾರ್ಮ್ಗಳು ಇರಬಹುದು. ಓಕೆ, ಸೊ ಹೀಗೆ ಅನೇಕ ಅರ್ಥಗಳನ್ನ ನಾವು ಕೊಡ್ತಾ ಹೋದ್ರೂ ಸಹ ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದೇ ಸ್ಕೀಮಾ. ಸ್ಕೀಮಾ ಅಂತಂದ್ರೆ ಹೇಗೆ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ರಿಯಾಕ್ಷನ್ಸ್ ಅನ್ನ ಹೊಂದಿರ್ತಾನೆ, ರಿಯಾಕ್ಟ್ ಅನ್ನ ಮಾಡಿರ್ತಾನೆ, ಅದರ ಆಧಾರದ ಮೇಲೆ ನಾವು ಯಾವ ರೀತಿಯಾದಂಥ ವರ್ತನೆಗಳನ್ನ ತೋರಿಸ್ಬೇಕು. ನಮ್ಮ ಆಟಿಟ್ಯೂಡು ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಹೇಗಿರುತ್ತೆ, ಪಾಸಿಟಿವ್ ಆಗಿರುತ್ತಾ, ನೆಗೆಟಿವ್ ಆಗಿರುತ್ತಾ. ಪಾಸಿಟಿವ್ ಆಗಿ ಅದು ವ್ಯಕ್ತಗೊಳ್ಬೇಕು ಅಂತಂದ್ರೆ ಆತನ ಬಗೆಗೆ ಇರ್ತಕ್ಕಂಥ ನಮ್ಮ ಒಂದು ಜ್ಞಾನ ಅಥವಾ ಅನುಭವ ಅಥವಾ ಒಂದು ಅನಿಸಿಕೆ, ಮನೋಭಾವಗಳು, ಸೊ ಇವೆಲ್ಲವೂ ಸಹ ಒಬ್ಬ ವ್ಯಕ್ತಿಯ ಮೇಲೆ ಇರ್ತಕ್ಕಂಥ ಒಂದು ಮನೋಭಾವಗಳನ್ನ ಗಟ್ಟಿಗೊಳಿಸೋದು ಅಥವಾ ವ್ಯಕ್ತಪಡಿಸ್ಲಿಕ್ಕೆ ಕಾರಣ ಆಗುವಂಥದ್ದನ್ನ ನಾವು ಕಾಣಬಹುದು. ಇದನ್ನೇ ಸಾಮಾನ್ಯವಾಗಿ ಸ್ಕೀಮಾ ಅಂತ ನಾವು ಕರಿತೀವಿ. ಸೊ ಇನ್ನು 5 ಮಿನಿಟ್ಸ್ ಇದೆ. 5 ಮಿನಿಟ್ಸಲ್ಲಿ ಮತ್ತೊಮ್ಮೆ ಈ ಸ್ಕೀಮಾದ ವಿವಿಧ ವಿಧಗಳೇನಿದೆ ಅದನ್ನು ನೋಡ್ತಾ ಹೋಗೋಣ. ವ್ಯಕ್ತಿಯ ಸ್ಕೀಮಾ. ಸೊ ವ್ಯಕ್ತಿಯ ಸ್ಕೀಮಾ ಅಂತಂದ್ರೆ, ಸೊ ಆಗ್ಲೇ ಹೇಳಿರೋ ಹಾಗೆ ವ್ಯಕ್ತಿಯ ಆಂತರಿಕ ಗುಣಲಕ್ಷಣಗಳ ಆಧಾರದ ಮೇಲೆ ನಾನು ಅಂತರ್ಮುಖಿನ, ನಾನು ಬಹಿರ್ಮುಖಿನ ಅಥವಾ ಆಂಬಿಗ್ಯುಟಿ, ಎರಡೂ ರೀತಿಯಾದಂಥ ಮಿಕ್ಸ್ಚರ್ಸ್ ಅನ್ನ ನಾನು ಹೊಂದಿದ್ದೀನ, ಅಥವಾ ಯಾವುದೇ ರೀತಿಯಾದಂಥ ಒಂದು ನ್ಯೂರೋಟಿಕ್ ಪರ್ಸನಾಲಿಟಿ ಏನಾದರೂ ಹೊಂದಿದ್ದೀನ, ಸೈಕೋಟಿಕ್ ರಿಲೇಟೆಡ್ ಏನಾದರೂ ಪರ್ಸನಾಲಿಟಿ ಫ್ಯಾಕ್ಟರ್ಸ್ಗಳು, ಗುಣಲಕ್ಷಣಗಳು ಏನಾದರೂ ನನ್ನಲ್ಲಿ ಇದೆಯಾ. ಸೊ ಆಂತರಿಕ ಗುಣಲಕ್ಷಣಗಳ ಆಧಾರದ ಮೇಲೆ ಒಂದು ವ್ಯಕ್ತಿತ್ವವನ್ನು ನಾವು ಡಿಸೈಡ್ ಮಾಡುವಂಥ, ಒಬ್ಬ ವ್ಯಕ್ತಿ ಈ ರೀತಿಯಾಗಿರುವಂಥ ಗುಣಲಕ್ಷಣಗಳ ಹೊಂದಿದ್ದಾನೆ ಅಂತಂದ್ರೆ, ಸೊ ಆತನದ್ದು ಈ ರೀತಿಯಾದಂಥ ವ್ಯಕ್ತಿತ್ವ ಅಂತ ಒಂದು ನಿರ್ಧಾರ ಮಾಡುವಂಥ ಪ್ರಕ್ರಿಯೆಗೆ ಈ ವ್ಯಕ್ತಿಯ ಸ್ಕೀಮಾ ಕಾರಣ ಆಗುತ್ತೆ. ಓಕೆ, ಸೊ ಕೆಲವೊಂದು ಕ್ಯಾಟಗರೈಸೇಷನ್ ಅನ್ನ ಮಾಡ್ಕೊಂಡ್ಬಿಡ್ತೀವಿ. ಈ ರೀತಿಯಾಗಿ ಇದ್ರೆ ಓಕೆ, ಈ ರೀತಿಯಾದಂಥ ವ್ಯಕ್ತಿತ್ವದ ಗುಣಲಕ್ಷಣಗಳು ಒಂದು ಇರ್ಬೋದು ಅಥವಾ ಒಂದು ಗ್ರೂಪ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು. ಓಕೆ, ಸೊ ಅವನ್ನೆಲ್ಲ ಒಂದು ಆ ಒಂದು ಗ್ರೂಪ್ ಅನ್ನು ಮಾಡ್ಲಿಕ್ಕೂ ಸಹ ಈ ಒಂದು ವ್ಯಕ್ತಿತ್ವದ ವೈಯಕ್ತಿಕ ಸ್ಕೀಮಾಗಳು ಸಹ ತನ್ನದೇ ಆದಂಥ ಪ್ರಭಾವಗಳನ್ನು ಬೀರ್ತಾ ಹೋಗುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ, ಓಕೆ,
ಗುಣಲಕ್ಷಣಗಳ ಆಧಾರದ ಮೇಲೆ ಅನೇಕ ಗುಂಪುಗಳನ್ನಾಗಿ ಮಾಡ್ಬಿಡ್ತೇವೆ. ಓಕೆ, ಸೊ ಸಾಮಾನ್ಯವಾಗಿ ಒಂದು ರೀತಿ ಕಾಣುವಂಥವ್ರು, ಒಂದು ರೀತಿ ಪ್ರಭೇದಗಳ ಆಧಾರದ ಮೇಲೆ, ಅಥವಾ ಜೆಂಡರ್ಗಳ ಆಧಾರದ ಮೇಲೆ, ಅಥವಾ ಅವರ ಹೈಟ್ಗಳ ಆಧಾರದ ಮೇಲೆ, ಅವರ ಕಲರ್ಗಳ ಆಧಾರದ ಮೇಲೆ. ಈಗ ಅಮೆರಿಕಾದಲ್ಲಿ ವೈಟೀಸ್ ಮತ್ತು ಬ್ಲ್ಯಾಕೀಸ್ ಅಂತ ಒಂದು ಗುಂಪುಗಳು, ಅನೇಕ ಸಂದರ್ಭದಲ್ಲಿ ತಿಕ್ಕಾಟಗಳು ಇವೆರಡು ಸಮೂಹಗಳ ನಡುವೆ. ಅವರ ಮೇಲೆ ಇರ್ತಕ್ಕಂಥ ಸ್ಕೀಮಾಗಳು ಏನು, ವೈಟರ್ಸ್ ಕಂಡ್ರೆ ಏನು ಈ ಬ್ಲಾಕೀಸ್ಗಳಿಗೆ ಯಾವ ರೀತಿಯಾದಂಥ ಸ್ಕೀಮಾಸ್ಗಳಿರುತ್ತೆ, ಅದೇ ರೀತಿ ಈ ವೈಟೀಸ್ಗಳಿಗೆ ಇರ್ತಕ್ಕಂಥ ಬ್ಲ್ಯಾಕೀಸ್ ಮೇಲೆ ಇರ್ತಕ್ಕಂಥ ಸ್ಕೀಮಾ. ಸೊ ಹೀಗೆ ಅನೇಕ ಈ ಘರ್ಷಣೆಗಳಾಗಲಿಕ್ಕೆ, ಅವರ ಮೇಲೆ ಅಭಿಪ್ರಾಯಗಳು ಬದಲಾಗಲಿಕ್ಕೆ, ಅಥವಾ ಇನ್ನೂ ವೈರತ್ವ ಆಗಿರ್ಬೋದು ಅಥವಾ ಸಾಮರಸ್ಯಗಳು ಇರ್ಬೋದು, ಇವೆಲ್ಲ ಮೂಡಲಿಕ್ಕೆ ಸೊ ಈ ಒಂದು ಸ್ಕೀಮಾಗಳು ಕಾರಣ ಆಗುತ್ತೆ. ಈ ಸ್ಕೀಮಾ ಇಸ್ ನಥಿಂಗ್ ಬಟ್ ಹೌ ಯು ಪೀಪಲ್, ನಾವು ಹೇಗೆ ಮತ್ತೊಬ್ಬರ ಜೊತೆಗೆ ವ್ಯವಹಾರಗಳನ್ನ ಮಾಡ್ಕೊಳ್ತೀವಿ, ನಮ್ಮ ವರ್ತನೆಗಳನ್ನ ಹೇಗೆ ವ್ಯಕ್ತಪಡಿಸ್ತಾ ಇರ್ತೀವಿ, ಅದು ಕನ್ಸಿಸ್ಟೆಂಟ್ ಆಗಿ ಇರುತ್ತಾ, ಅಥವಾ ಸಮಯದಿಂದ ಸಮಯಕ್ಕೆ ಅದು ಬದಲಾವಣೆಗೊಳಗಾಗ್ತಾ ಇರುತ್ತಾ, ಇದರ ಆಧಾರದ ಮೇಲೆ ಇದನ್ನೆಲ್ಲದನ್ನು ಸಹ ಈ ಸಾಮಾಜಿಕ ಸಂಜ್ಞಾನ ಅಂತ ಏನ್ ಕರಿತೀವಿ, ಈ ಸಾಮಾಜಿಕ ಸಂಜ್ಞಾನದ ಆಧಾರದ ಮೇಲೆ ವ್ಯಕ್ತಿಯ ಸ್ಕೀಮಾಗಳು ಬೆಳವಣಿಗೆ ಆಗೋದನ್ನ, ಅಥವಾ ವ್ಯಕ್ತಿಯ ಸ್ಕೀಮಾ ಅಲ್ಲಿ ಅದರ ಪಾತ್ರ ಬಹಳ ಪ್ರಮುಖವಾಗುವುದನ್ನ ನಾವು ಕಾಣ್ತಾ ಹೋಗ್ಬೋದು. ಓಕೆ, ಸೊ ಕೆಲವೊಂದು ಗುಣಲಕ್ಷಣಗಳ ಆಧಾರದ ಮೇಲೆ ಮಾತಾಡುವಂತ ಸಂದರ್ಭದಲ್ಲಿ ಆಗ್ಲೂ ಸಹ ನಾವು ಅನೇಕ ವಿಧಗಳಾಗಿ ವಿಂಗಡಣೆ ಮಾಡುವಂಥದ್ದನ್ನು ಸಹ ನಾವು ಕಾಣ್ತಾ ಹೋಗ್ಬೋದು. ಓಕೆ, ಸೊ ಇದು ವ್ಯಕ್ತಿಯ ಸ್ಕೀಮಾ. ಆದರೆ ಸ್ವಸ್ಕೀಮಾ ನಮ್ಮನ್ನ ನಾವು ಹೇಗೆ ನಮ್ಮ ಜೊತೆಗೆ ಬೇರೆಯವರ ಮಾಹಿತಿಯನ್ನು ಹೇಗೆ ಗ್ರಹಿಸ್ಕೊಳ್ತೀವಿ, ಅದಕ್ಕೆ ಹೇಗೆ ಸಂಕೇತೀಕರಣಗಳ ಮುಖಾಂತರ ನಾವು ಸಂಗ್ರಹ ಮಾಡ್ಕೊಳ್ತೀವಿ, ಸ್ಟೋರೇಜ್ ಮಾಡ್ಕೊಳ್ತೀವಿ, ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ತೀವಿ. ಸೊ ಈ ಆಧಾರದ ಮೇಲೆ ಈ ಸ್ಮೃತಿ ಅಂತ ಏನು ಕರಿಬಹುದು ನಾವು, ಅಥವಾ ಒಂದು ನಮ್ಮಲ್ಲಿ ಇನ್ನೊಬ್ಬರ ಮೇಲೆ ಹೊಂದಿರತಕ್ಕಂಥ ನಮ್ಮಲ್ಲಿ ಮಾಹಿತಿಯ ಶೇಖರಣೆ, ಮಾಹಿತಿಯ ಕಣಜಗಳು ಏನಿರುತ್ತೆ, ಈ ಮಾಹಿತಿಯ ಕಣಜಗಳು ನಮ್ಮ ಸ್ವಪ್ರತ್ಯಯಗಳನ್ನ ನಿರ್ಧಾರ ಮಾಡುತ್ತಲ್ಲ, ಸೊ ಅದೇ ಈ ಒಂದು ಸ್ವಸ್ಕೀಮ. ಈ ಸ್ವಸ್ಕೀಮ ನಾವು ನಮ್ಮ ಬಗ್ಗೆ ಹೇಗೆ ಆಲೋಚಿಸ್ತೀವಿ, ಅದು ಹೇಗೆ ನಮ್ಮ ವ್ಯಕ್ತಿತ್ವದ ಅಂಶಗಳನ್ನು ರೂಪುಗೊಳಿಸ್ಲಿಕ್ಕೆ ನಿರ್ಧಾರ ಮಾಡುತ್ತೆ, ಕಾಂಟ್ರಿಬ್ಯೂಟಿಂಗ್ ಹೆಂಗ್ ಮಾಡುತ್ತೆ. ಓಕೆ, ಈ ಸ್ವಸ್ಕೀಮಾ ಬೇರೆಯವರೊಂದಿಗೆ ಅಥವಾ ಸಮೂಹದೊಂದಿಗೆ ಹೀಗೆ ಬದಲಾವಣೆ ಆಗೋದನ್ನ ನಾವು ನೋಡ್ತೀವಿ. ಇದನ್ನೆಲ್ಲ ಸಹ ನಾವು ಗುರುತಿಸ್ಕೋಬಹುದು. ಅದೇ ರೀತಿ ಈ ಗ್ರೂಪ್ ಸ್ಕೀಮಾ ಗುಂಪುಗಳ ನಡುವೆ, ಅಥವಾ ಗುಂಪು ಹೇಗೆ ನಮ್ಮ ಮೇಲೆ ಈ ಸ್ಟಿರಿಯೋಟಿಪಿಕ್ ಆಗಿ ವರ್ಕ್ ಆಗುತ್ತಾ, ಅಥವಾ ಹೆಂಗ್ ಡಿಸೈಡ್ ಆಗುತ್ತೆ, ಇದನ್ನೆಲ್ಲ ನೋಡ್ಬೇಕು ಅನ್ನೋದೇ ಆದ್ರೆ, ಅದೇ ರೀತಿ ಈ ಸಂಗತಿಗೆ ತಕ್ಕಂತೆ ಸ್ಕೀಮಾಗೆ ತಕ್ಕಂತೆ ಹಾಗೆ ಪಾತ್ರದೊಂದಿಗೆ ಹೊಂದಿರತಕ್ಕಂಥ ಮನೋಭಾವಗಳಿರ್ಬೋದು, ವರ್ತನೆಗಳೇನಿರ್ಬೋದು, ಸದಸ್ಯರ ಪಾತ್ರಗಳು ನಮ್ಮ ವ್ಯಕ್ತಿತ್ವದ ಮೇಲೆ ಅಥವಾ ನಮಗೆ ಹೇಗೆ ಇನ್ಫ್ಲೂಯೆನ್ಸ್ ಅನ್ನ ಮಾಡುತ್ತೆ ಅದ್ರ ಮೇಲೆ ಸಹ ನಾವು ನೋಡ್ತಾ ಹೋಗೋದನ್ನ ಕಾಣಬಹುದು. ಸೊ ಇಲ್ಲಿಗೆ ಇವತ್ತಿನ ವಸ್ತು ವಿಷಯ ಅಂದ್ರೆ ಸ್ಕೀಮಾ, ಸಾಮಾಜಿಕ ಸಂಜ್ಞಾನ, ಅದರ ವಿಧಗಳು ಮುಗಿತು. ನಮಸ್ಕಾರ.